ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಈ ಒಂದು ವಿಡಿಯೋನಲ್ಲಿ ನಾವು ವೀಕ್ 2 ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1 ವೀಕ್ 2 ಅನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಈ ವೀಕ್ 2 ಅಲ್ಲಿ ತುಂಬ ಸಿಂಪಲ್ ನೋಟ್ಸ್ ಇದೆ. ಸೊ ಯಾವುದೇ ಒಂದು ಎಕ್ಸಾಮ್ ಆಗ್ಬೋದು ಅಥವಾ ಒಂದು ಕಾನ್ಸೆಪ್ಟ್ನ ತಿಳ್ಕೋಬೇಕು ಅಂದರೆ ತುಂಬ ಚಿಕ್ಕದಾಗಿದೆ. ಸೊ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ವಿಲ್ ಗೋ ಟು ದ ವಿಡಿಯೋ. ಮೊದಲನೇದು ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಶನ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಸೊ ಇದು ಜಸ್ಟ್ ಎ ಕ್ಲಾಸಿಫಿಕೇಶನ್ ಅಂತಂದರೆ ಇಂಜಿನಿಯರಿಂಗ್ ಮೆಟೀರಿಯಲ್ಸಲ್ಲಿ ಇರುವಂತಹ ಡಿಫ್ರೆಂಟ್ ಟೈಪ್ಸ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಮೊದಲನೇದಾಗಿ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ has been classified into two types. One is metals, ಮತ್ತೊಂದು ನಾನ್ ಮೆಟಲ್ಸ್. ಮೆಟಲ್ಸ್ ಅನ್ನೋದು ನ್ಯಾಚುರಲ್ ಆಗಿ ಎಕ್ಸಿಸ್ಟೆನ್ಸ್ ಇರುತ್ತೆ. ನಾನ್ ಮೆಟಲ್ಸ್ ಅನ್ನೋದು ಮ್ಯಾನ್ ಮೇಡ್ ಅಂದರೆ ಮನುಷ್ಯ ಸೃಷ್ಟಿ ಮಾಡಿರುವಂಥದ್ದು. ಮೆಟಲ್ಸಲ್ಲಿ ಮತ್ತೆ ಎರಡು ರೀತಿಯ ವಿಂಗಡಣೆ ಆಗುತ್ತದೆ. ಒಂದು ಫೆರಸ್ ಮೆಟಲ್ಸ್, ಇನ್ನೊಂದು ನಾನ್ ಫೆರಸ್ ಮೆಟಲ್. ಫೆರಸ್ ಮೆಟಲ್ ಅಂದರೆ ಕಬ್ಬಿಣಾಂಶ ಇರುವಂಥದ್ದು, ಕಂಟೈನ್ಸ್ ಐರನ್. ನಾನ್ ಫೆರಸ್ ಮೆಟಲ್ ಅಂದರೆ ಡಸ್ ನಾಟ್ ಕಂಟೈನ್ಸ್ ಐರನ್. ಸೊ ಉದಾಹರಣೆಗೆ ಕಂಟೈನ್ಸ್ ಐರನ್ ಫೆರಸ್ ಮೆಟಲಲ್ಲಿ ಕಾಸ್ಟ್ ಐರನ್, ಕಾರ್ಬನ್ ಸ್ಟೀಲ್, ಸ್ಟೇನ್ಲೆಸ್ ಸ್ಟೀಲ್, ಅಲಾಯ್ ಸ್ಟೀಲ್. ನಾನ್ ಫೆರಸ್ ಮೆಟಲ್ಗೆ ಉದಾಹರಣೆಗೆ ಅಲ್ಯೂಮಿನಿಯಂ, ಮೆಗ್ನೀಷಿಯಂ, ಕಾಪರ್, ಸಿಲ್ವರ್, ಗೋಲ್ಡ್, ಟೈಟಾನಿಯಂ. ಸೊ ದಿಸ್ ಈಸ್ ದ ಕ್ಲಾಸಿಫಿಕೇಶನ್ ಆಫ್ ದಿ ಮೆಟಲ್ಸ್. ನೆಕ್ಸ್ಟ್ ನಾನ್ ಮೆಟಲ್ಸಿಗೆ ಬಂದಾಗ ಇಟ್ ಹ್ಯಾಸ್ ಬೀನ್ ಕ್ಲಾಸಿಫೈಡ್ ಅಂದರೆ ಇದನ್ನು 4 ಭಾಗದಲ್ಲಿ ವಿಂಗಡಣೆ ಆಗಿದೆ. ಮೊದಲನೇದನ್ನು ಪಾಲಿಮರ್ಸ್ ಅಂತ ಕರಿತೀವಿ, ಎರಡನೇದನ್ನು ಸೆರಾಮಿಕ್ಸ್ ಅಂತ ಕರಿತೀವಿ, ಮೂರನೇದನ್ನು ಕಾಂಪೋಸಿಟ್ಸ್ ಅಂತ ಕರಿತೀವಿ, ನಾಲ್ಕನೇದನ್ನು ಅಡ್ವಾನ್ಸ್ಡ್ ಮೆಟೀರಿಯಲ್ ಅಂತ ಕರಿತೀವಿ. ಪಾಲಿಮರ್ಸ್ಗೆ ಉದಾಹರಣೆ ಏನಪ್ಪ ಅಂದರೆ ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟ್, ಪ್ಲಾಸ್ಟಿಕ್ ಹಾಗೂ PVC. ನೆಕ್ಸ್ಟ್ ಸೆರಾಮಿಕ್ಸ್ ಅಲ್ಲಿ ಏನಪ್ಪ ಸೆರಾಮಿಕ್ಸ್ ಅಂತಂದಾಗ ಗ್ಲಾಸನ್ನು ನಾವು ಸೆರಾಮಿಕ್ಸ್ ಅಂತ ಕರಿತೀವಿ. ಕ್ಲೇ, ಬ್ರಿಕ್ಸ್, ಸಿಮೆಂಟ್, ಕಾಂಕ್ರೀಟ್ ಇವನ್ನೆಲ್ಲ ನಾವು ಸೆರಾಮಿಕ್ಸಲ್ಲಿ ಕ್ಲಾಸಿಫೈ ಮಾಡ್ತೀವಿ. ನೆಕ್ಸ್ಟ್ ಈಸ್ ಕಾಂಪೋಸಿಟ್ ಅಲ್ಲಿ ಎಕ್ಸಾಂಪಲ್ಸ್ ಏನಪ್ಪ ಅಂದರೆ ವುಡ್, ಫೈಬರ್, ಗ್ಲಾಸ್ ಆ್ಯಂಡ್ ಬೋನ್. ನೆಕ್ಸ್ಟ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸಲ್ಲಿ ಕ್ಲಾಸಿಫಿಕೇಷನ್ ಏನಪ್ಪ ಅಂತಂದರೆ ಬಯೋಮೆಟೀರಿಯಲ್, ನ್ಯಾನೋ ಮೆಟೀರಿಯಲ್ ಹಾಗೂ ಸ್ಮಾರ್ಟ್ ಮೆಟೀರಿಯಲ್. bio, nano and smart material. So these are all the classification of advanced materials. So ಇಷ್ಟನ್ನು ನಾವು ಕ್ಲಾಸಿಫಿಕೇಶನ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಅಂತ ನಾವು ಕರಿತೀವಿ. ತುಂಬ ಸಿಂಪಲ್ ಆಗಿದೆ ಈ ಒಂದು ಕಂಟೆಂಟು. ಲೈಕ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ತಗೊಳ್ಳಿ. ಇಲ್ಲಿ ಎಕ್ಸಾಂಪಲ್ಸ್ ನಾನು ಇಲ್ಲಿ 3-4 ಕೊಟ್ಟಿದ್ದೀನಿ. ನೀವು ಅದನ್ನು 3 ಬರೆದ್ರೂ ಕೂಡ ಸಾಕು. ಸೊ ದಟ್ ಯು ಕ್ಯಾನ್ ಈಸಿಲಿ ಸ್ಕೋರ್ 5 ಮಾರ್ಕ್ಸ್ ಕ್ವೆಶನಲ್ಲಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್. ಸೊ ವಾಟ್ ಈಸ್ ದ ನೆಕ್ಸ್ಟ್ ಕ್ವೆಶನ್? ಡಿಫೈನ್ ಮೆಟಲ್ ಆ್ಯಂಡ್ ಮೆಟಲ್ ಅಲಾಯ್. ಸೊ ಮೆಟಲ್ ಅಂದರೆ ಏನು? ಡಿಫೈನ್ ಮೆಟಲ್ ಆ್ಯಂಡ್ ಮೆಟಲ್ ಅಲಾಯ್. ಅಲಾಯ್ ಎಂದರೆ ಏನು? ಅಲಾಯ್ ಈಸ್ ನಥಿಂಗ್ ಬಟ್ ಆಸ್ ಇಟ್ ಈಸ್ ಅ ಹೋಮೋಜಿನಿಯಸ್ ಅಂದರೆ ಸಮವಾಗಿ, ಲೈಕ್ ಸೇಮ್ ಮಿಕ್ಸ್ಚರ್ ಆಫ್ 2 or more ಎಲಿಮೆಂಟ್ಸ್ ಟು ಇಂಪ್ರೂವ್ ದ ಪ್ರಾಪರ್ಟೀಸ್. ಸೊ ಏನಪ್ಪ ಅಲಾಯ್ ಅಂತಂದರೆ, ನೀವು ಒಂದು ಬೇಸ್ ಮೆಟಲ್ ಅಂತ ಇರುತ್ತೆ, ಲೈಕ್ ಕಾಸ್ಟ್ ಐರನ್ ಅಥವಾ ಸ್ಟೀಲ್, ಇವೆರಡು ಬೇಸ್ ಮೆಟಲ್ ಅಂತ ಕನ್ಸಿಡರ್ ಮಾಡಿಕೊಂಡಾಗ ಈ ಒಂದು ಮೆಟಲಲ್ಲಿ ಕೆಲವೊಂದು ಪ್ರಾಪರ್ಟೀಸ್ನ ಆ್ಯಡ್ ಆನ್ ಮಾಡಬೇಕಾಗತ್ತೆ. ಲೈಕ್ ಏನಕ್ಕೆ ಪ್ರಾಪರ್ಟೀಸ್ನ ನೀವು ಚೇಂಜಸ್ ಮಾಡ್ಕೋಬೇಕು, ಲೈಕ್ ಇನ್ಕ್ರೀಸು ಡಿಕ್ರೀಸು ಅಥವಾ ಯಾವುದಾದ್ರೂ ವೇರಿಯೇಷನ್ ಮಾಡಬೇಕು ಅಂದಾಗ ಆ ಪ್ರಾಪರ್ಟೀಸ್ನ ಇಂಪ್ರೂವ್ ಮಾಡೋಕ್ಕೆ ನೀವು ಕೆಲವು ಎಲಿಮೆಂಟ್ಸ್ನ ಯೂಸ್ ಮಾಡ್ತೀರಾ. ಸೊ ಲೈಕ್ ನಾನು ಫರ್ದರ್ ಇನ್ನೊಂದು ಕ್ವೆಶನ್ ಇದೆ, ಆ ಕ್ವೆಶನಲ್ಲಿ ಡಿಸ್ಕಸ್ ಮಾಡ್ತೀನಿ ಹೇಗೆ ಅಂತ. ಸೊ ಆ ರೀತಿ ಆ್ಯಡ್ ಆನ್ ಮಾಡೋದಕ್ಕೋಸ್ಕರ, ಇಂಪ್ರೂವ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಯುವರ್ ಅಲಾಯ್ ಮೆಟಲ್. ಸೊ ಎಕ್ಸಾಂಪಲ್ ಏನಪ್ಪ ಅಂದರೆ ಬ್ರಾಸ್ನ ಹೇಗೆ ಐಡೆಂಟಿಫೈ ಮಾಡಿದ್ರು ಅಂದರೆ ಕಾಪರ್ ಮತ್ತು ಜಿಂಕ್ನ ಎರಡನ್ನೂ
ಕಂಬೈಂಡ್ ಮಿಕ್ಸ್ ಮಾಡಿದಾಗ ಅಲ್ಲಿ ಬಂದಿರುವಂಥ ಒಂದು ಮೆಟೀರಿಯಲ್ನ ಬ್ರಾಸ್ ಅಂತ ಕರಿತೀವಿ. ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನು? ಟ್ಯಾಪ್ಸ್, ಲಾಕ್ಸ್, ಕೀಸ್, ಯುಟೆನ್ಸಿಲ್ಸ್ ಅಂದರೆ ಪಾತ್ರೆಗಳು. ಸೊ ಈ ರೀತಿ ಯೂಸ್ ಮಾಡ್ತೀವಿ ಅದನ್ನು. ಸೊ ದಟ್ ದಿಸ್ ಇಸ್ ದ simple definition of alloy and also example of the alloy. So next ಬಂದ್ಬಿಟ್ಟು ವಾಟ್ ಈಸ್ ಮೆಟಲ್? ಮೆಟಲ್ ಎಂದರೆ ಏನು? ಮೆಟಲ್ ಅನ್ನೋದು ಏನಪ್ಪ? ವಾಟ್ ಈಸ್ ಮೆಟಲ್? ಮೆಟಲ್ ಈಸ್ ಎನ್ ಎ ಹಾರ್ಡ್ ಮೆಟೀರಿಯಲ್. ಇಟ್ ಈಸ್ ಶೈನಿ ಮೆಟೀರಿಯಲ್ ವಿಚ್ ಕಂಡಕ್ಟ್ಸ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಅಂದರೆ ಮೆಟಲ್ ಅನ್ನೋದು ಇಟ್ ಈಸ್ ಎ ಹಾರ್ಡ್ ಆ್ಯಂಡ್ ಶೈನಿಂಗ್ ಮೆಟೀರಿಯಲ್ ಅನ್ನೋದು ಹಾರ್ಡ್ ಮತ್ತು ಶೈನಿಂಗ್ ಇರುತ್ತೆ. ಇಟ್ ಕಂಡಕ್ಟ್ಸ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಹೀಟು ಮತ್ತು ಎಲೆಕ್ಟ್ರಿಸಿಟಿಯನ್ನು ಅದರಲ್ಲಿ ಚಲಾವಣೆ ಮಾಡಲಿಕ್ಕೆ ಬಿಡುತ್ತೆ. ಅದನ್ನು ನಾವು ಮೆಟಲ್ ಅಂತ ಕರಿತೀವಿ. ಉದಾಹರಣೆಗೆ ಐರನ್, ಸ್ಟೀಲ್, ಕಾಪರ್, ಬ್ರಾಸ್, ಬ್ರಾನ್ಸ್, ಅಲ್ಯೂಮಿನಿಯಂ ಯಾವುದಾದ್ರೂ ಆಗ್ಬೋದು. ಇಷ್ಟರಲ್ಲಿ ಯಾವ್ದು ಬೇಕಾದರೂ ಬರಿಬೋದು, ಮೆಟಲ್ ಅಂತಲೇ ಬರಿತೀವಿ. So this is the definition of your metal. So we'll go for the next question. So ಮೂರನೇ ಕ್ವೆಶನ್ ಹೀಗಿದೆ, ಕಂಪೇರ್ ದ ಫೆರಸ್ ಆ್ಯಂಡ್ ನಾನ್ ಫೆರಸ್ ಮೆಟಲ್ಸ್. ತುಂಬ ಸಿಂಪಲ್. ಇದರಲ್ಲಿ ಯಾವುದಾದ್ರೂ 5 ಒಂದು ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊಂಡ್ರೂ ಸಾಕು. ಫೆರಸ್ ಹೆಸರಿನಲ್ಲೇ ಹೇಳುತ್ತೆ ಇದರಲ್ಲಿ ಕಬ್ಬಿಣಾಂಶ ಇದೆ. ನಾನ್ ಫೆರಸ್ ಹೇಳ್ತಾ ಇದ್ದಾರೆ ಇಟ್ ಡಸ್ ನಾಟ್ ಕಂಟೇನ್ಸ್ ಐರನ್. ಇಲ್ಲ, ಕಬ್ಬಿಣ ಇದ್ದಾಗ ಏನಾಗಿರುತ್ತೆ, ಅಲ್ಲಿ ಮ್ಯಾಗ್ನೆಟಿಕ್ ಇರುತ್ತೆ, ಇಲ್ಲಿ ಇರಲ್ಲ. ಸೊ ಫೆರಸಲ್ಲಿ ಲೆಸ್ ಕರೋಜನ್ ರೆಸಿಸ್ಟೆನ್ಸ್. ಫೆರಸ್ ಅಂದರೆ ಕಬ್ಬಿಣಾಂಶ ಇದೆ, ಎಲ್ಲಿ ಕಬ್ಬಿಣಾಂಶ ಇರುತ್ತೋ ಅಲ್ಲಿ ತುಕ್ಕು ಹಿಡಿಯುತ್ತದೆ, ಹಂಗಾಗಿ ತುಕ್ಕು ತಡೆಗಟ್ಟೋದು ಕಡಿಮೆ ಇರುತ್ತದೆ. ಇದರಲ್ಲಿ ಆಪೋಸಿಟ್, ದೇ ಹ್ಯಾವ್ ಹೈ. ನೆಕ್ಸ್ಟ್ it can be oxidized. It cannot be oxidized. ಹೈ ಮೆಲ್ಟಿಂಗ್ ಪಾಯಿಂಟ್, ಇಲ್ಲಿ ಮೆಟಲ್ಲು ಹೈ ಮೆಲ್ಟಿಂಗ್ ಪಾಯಿಂಟಲ್ಲಿ ಕರಗಿಬಿಡುತ್ತೆ. ನಾನ್ ಮೆಟಲ್ಲು ಇಲ್ಲಿ ಕಡಿಮೆ ಟೆಂಪರೇಚರಲ್ಲೇ ಮೆಲ್ಟ್ ಆಗಿಬಿಡುತ್ತೆ. ಇಲ್ಲಿ ಜಾಸ್ತಿ ಟೆಂಪರೇಚರಲ್ಲಿ ಮೆಲ್ಟ್ ಆಗುತ್ತೆ ಮೆಟಲ್ಲು, ಇಲ್ಲಿ ಕಡಿಮೆ ಇದರಲ್ಲೇ ಮೆಲ್ಟ್ ಆಗಿಬಿಡುತ್ತೆ. ಕಾಸ್ಟ್ ಈಸ್ ಲೋ, ಕಾಸ್ಟ್ ಈಸ್ ಹೈ. ಸೊ ಐರನ್ಗೆ ಫೆರಸ್ ಮೆಟಲ್ಸ್ಗೆ ಸ್ಟ್ರೆಂತ್ ಮತ್ತು ಡ್ಯೂರಬಿಲಿಟಿ ಜಾಸ್ತಿ. ಯಾಕೆ? ಅದು ಜಾಸ್ತಿ ಏನು ಹೇಳ್ತೀವಿ, ಹಾರ್ಡ್ ಇರುತ್ತೆ, ಟಫ್ ಇರುತ್ತೆ. ಸೊ ದಟ್ ಹೈ ಹಾರ್ಡ್ನೆಸ್ಸು, ಟಫ್, ಸ್ಟ್ರೆಂತ್ ಇರೋದ್ರಿಂದ ಇಟ್ ಹ್ಯಾಸ್ ಮೋರ್ ಡ್ಯೂರಬಿಲಿಟಿ. ಈ ಕಡೆ ನಾನ್ ಫೆರಸ್ ಮೆಟಲ್ ಈಸ್ ಹೈ ಮ್ಯಾಲಿಯಬಿಲಿಟಿ. ಮ್ಯಾಲಿಯಬಿಲಿಟಿ ಇನ್ ದ ಸೆನ್ಸ್ ನೀವು ಯಾವುದೇ ಡಿಫ್ರೆಂಟ್ ಶೇಪ್ಸ್ನ ನೀವು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಇಟ್ ಈಸ್ ಯೂಸ್ಡ್ ವೇರ್ ಎವರ್ ದ ಸ್ಟ್ರೆಂತ್ ಈಸ್ ರಿಕ್ವೈರ್ಡ್. And non-ferrous material is used for the electrical applications. Example, cast iron, pig, mild steel, carbon steel, alloy steel, etc. Non-ferrous example copper, aluminum, lead, nickel, tin. ನೀವು ಆಗಲಿ ಫಸ್ಟ್ ಕ್ವೆಶನಲ್ಲಿ ನೋಡ್ಕೊಂಡಾಗ ನೀವು ನೋಡಿರ್ಬೋದು, ಫೆರಸ್ಗೆ ಈ ಪಾಯಿಂಟ್ ಬರೆದಿದ್ದೆ, ನಾನ್ ಫೆರಸ್ಗೆ ಈ ಪಾಯಿಂಟ್ ಬರೆದಿದ್ದೆ, ಎಕ್ಸಾಂಪಲ್ಸ್ ಬರೆದಿದ್ದೆ. ಇದ್ರ ಜೊತೆಗೆ ಇನ್ನೊಂದು 2 ಪಾಯಿಂಟ್ಸ್ನ ಇದರಲ್ಲಿ ಸೇರಿಸ್ಕೊಳ್ಳಿ. ಒಂದು 5 ಪಾಯಿಂಟ್ಸ್ನ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರೆ ಸಾಕು ಅನ್ಕೋತೀನಿ. ಬಿಕಾಸ್ ಯು ಕ್ಯಾನ್ ರೈಟ್ ಈಸಿಲಿ. ತುಂಬ ಸಿಂಪಲ್ ಪಾಯಿಂಟ್ಸ್ನ ಯು ಕ್ಯಾನ್ ರೈಟ್ ಈಸಿಲಿ. ಸೊ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಸೊ ವಾಟ್ ಈಸ್ ದ ನೆಕ್ಸ್ಟ್ ಕ್ವೆಶನ್? ಕ್ವೆಶನ್ ನಂಬರ್ 4. Question number 4. What is the question number 4? Metals, metallic. What is the difference between metals and non-metals? Metals na metallic ಅಂತನೂ ಕರಿಬೋದು, non-metals na non-metallic ಅಂತನೂ ಕರಿಬೋದು. ಮೊದಲನೇ ಡಿಫ್ರೆನ್ಸ್ ಏನಪ್ಪ ಅಂದರೆ, ಮೆಟಲ್ಸ್ ಅನ್ನೋದು ಕ್ರಿಸ್ಟಲೈನ್ ಸ್ಟ್ರಕ್ಚರ್. ಮೆಟಲ್ಸ್ನ ನೀಟಾಗಿ ಸ್ಟ್ರಕ್ಚರಲ್ಲಿ ಅರೇಂಜ್ ಮಾಡಿರ್ತೀವಿ. ನಾನ್ ಮೆಟಲ್ಸ್ ಈಸ್ ಆನ್ ಅಮಾರ್ಫಸ್ ಸ್ಟ್ರಕ್ಚರ್. ಅಮಾರ್ಫಿಕ್ ಸ್ಟ್ರಕ್ಚರ್ ಅಂತಲೇ ಬರೀರಿ ಸಾಕು, ಇದೇನು ಬೇಕಿಲ್ಲ. ನೆಕ್ಸ್ಟ್ ಹೈ ಡೆನ್ಸಿಟಿ ಅಂತಂದರೆ ಮೆಟಲ್ಸು ತೂಕ ಜಾಸ್ತಿ ಇರುತ್ತೆ, ಹೈ ಡೆನ್ಸಿಟಿ. ನಾನ್ ಮೆಟಲ್ಸು ಸ್ವಲ್ಪ ತೂಕ ಕಡಿಮೆನೇ ಇರುತ್ತೆ. ಸೊ ಮೆಟಲ್ಸ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಡಕ್ಟೈಲ್. ಇಟ್ ಈಸ್ ಎ ಡಕ್ಟೈಲ್. ಡಕ್ಟೈಲ್ ಅಂದರೆ ಮೆಟಲ್ಸ್ನ ನಾವು ವೈರಿನ ಆಕಾರಕ್ಕೆ ತೆಗಿಬೋದು. ಎಕ್ಸಾಂಪಲ್ ಗೋಲ್ಡ್ ಅಂತ ಇಟ್ಕೊಳ್ಳಿ. ಗೋಲ್ಡನ್ನು ನಾವು ಡಕ್ಟೈಲ್ ಅಂತ ಕರಿತೀವಿ. ವೈ? ಬಿಕಾಸ್ ಇಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈರ್ಸ್
ಆ್ಯಂಡ್ ಆಲ್ಸೋ ಗೋಲ್ಡ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಶೀಟ್ಸನ್ನಾಗೂ ಮಾಡ್ಬೋದು ಅಥವಾ ವೈರ್ಸನ್ನಾದರೂ ಆಗ್ಬೋದು. ಶೀಟ್ಸಲ್ಲಿ ಮಾಡೋದನ್ನು ನಾವು ಮ್ಯಾಲೇಬಲ್ ಅಂತ ಪದ ಯೂಸ್ ಮಾಡ್ತೀವಿ. ವೈರಿನ ಆಕಾರಕ್ಕೆ ತರೋದನ್ನು ನಾವು ಡಕ್ಟಿಲಿಟಿ ಅಂತ ಯೂಸ್ ಮಾಡ್ತೀನಿ. ಯಾವುದೇ ಒಂದು ಮೆಟಲ್ಸ್ನ ನಾವು ಈ ರೀತಿ ಶೇಪ್ಗೆ ತರ್ಬೋದು. ನಾನ್ ಮೆಟಲ್ಸ್ ಯು ಕ್ಯಾನ್ ನಾಟ್ ಬಿ ಬ್ರಿಂಗ್ ಇನ್ ಟು ಡಕ್ಟೈಲ್ ಆ್ಯಂಡ್ ಮ್ಯಾಲಿಯಬಲ್. ಮೆಟಲ್ಸ್ ಬಂದು ಲಸ್ಟರ್ ಅಂದರೆ ಶೈನಿಂಗ್ ಇರುತ್ತೆ ಮತ್ತು ಶಬ್ದ ಮಾಡುತ್ತೆ ಅಂದರೆ ಸೌಂಡ್ ಇರುತ್ತೆ, ಸನರಸ್. ಈ ಕಡೆ ಇಟ್ ಡಸ್ ನಾಟ್. ನೆಕ್ಸ್ಟ್, ಮೆಟಲ್ ಹ್ಯಾಸ್ ಹೈ ಸ್ಟ್ರೆಂತ್, ಹೈ ಮೆಲ್ಟಿಂಗ್ ಪಾಯಿಂಟ್. ನಾನ್ ಮೆಟಲ್ಸ್ ಲೋ ಸ್ಟ್ರೆಂತ್, ಲೋ ಮೆಲ್ಟಿಂಗ್ ಪಾಯಿಂಟ್. ಮೆಟಲ್ಸ್ ಕ್ಯಾನ್ ಬಿ ಬೆಂಟ್ ಆ್ಯಂಡ್ ಸ್ಟ್ರೆಚ್ಡ್. ಮೆಟಲ್ಸ್ ಹೆಂಗೆ ಬೇಕಾದರೂ ಹಂಗೆ ಬೆಂಡ್ ಮಾಡ್ಬೋದು, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಬಗ್ಗಿಸ್ಬೋದು. ನಾನ್ ಮೆಟಲ್ ಈಸ್ ಬ್ರಿಟಲ್. Metals are good conductor of heat and electricity. Non-metals are poor conductor of heat and electricity. ನೆಕ್ಸ್ಟ್ ಎಕ್ಸಾಂಪಲ್, ಯಾವುದಾದ್ರೂ ಮೆಟೀರಿಯಲ್ಸ್ನ ನೀವು ಬರೀರಿ. ಇಲ್ಲಿ ನಾನ್ ಮೆಟಲ್ಸ್ ಎಕ್ಸಾಂಪಲ್ಸ್ ಇಲ್ಲಿ ನೀವು ಬರೀರಿ. ಲೈಕ್ ಕಾಪರ್, ಅಲ್ಯೂಮಿನಿಯಂ, ನಿಕಲ್, ಕೋಬಾಲ್ಟ್, ಲೆಡ್, ಪ್ಲಾಸ್ಟಿಕ್ ಎಲ್ಲನೂ. ನೆಕ್ಸ್ಟ್ ಅಪ್ಲಿಕೇಶನ್ಸ್. ಸೊ ಅಪ್ಲಿಕೇಶನ್ಸಲ್ಲಿ ಕನ್ಸ್ಟ್ರಕ್ಷನ್ಸ್ ಆಫ್ ದ ಮಿಷನ್, ಇಲ್ಲಿ ಇನ್ಸುಲೇಟರ್ಸ್ ಆ್ಯಂಡ್ ಪ್ಯಾಕಿಂಗ್. So this is a comparison of metals and non-metals. ಸೊ ಇಷ್ಟು ಪಾಯಿಂಟ್ಸ್ ಏನು ಬೇಕಿಲ್ಲ, ನೀವು ಯಾವುದಾದ್ರೂ 5 ಪಾಯಿಂಟ್ಸ್ನ ನೀವು ನೆನಪಿಟ್ಕೊಂಡ್ರೆ ಸಾಕು ಅನ್ಕೋತೀನಿ. ವೈ? ಬಿಕಾಸ್ ನಾನು ಇಷ್ಟು ಪಾಯಿಂಟಲ್ಲಿ ನಿಮಗೆ ಯಾವ್ದು ಈಸಿ ಇರುತ್ತೋ ನಾವು ತಗೊಳ್ಳಿ ಅಂತ ಆಪ್ಷನ್ ನಿಮಗೆ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಈಸ್ explain and list the ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಕ್ಯಾಸ್ಟ್ ಐರನ್. ಸೊ ಎಕ್ಸ್ಪ್ಲೈನ್ ಅಂದರೂ ಕೊಟ್ಟರು ಬರಿಬೋದು, ಲಿಸ್ಟ್ ಅಂತ ಕೊಟ್ಟರು ಬರಿಬೋದು. ಇಲ್ಲಿ ಕ್ಯಾಸ್ಟ್ ಐರನ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ಕ್ಯಾಸ್ಟ್ ಐರನ್? ಕ್ಯಾಸ್ಟ್ ಐರನ್ ಎಂದರೆ ಏನು? ತುಂಬ ಸಿಂಪಲ್ಲಾಗಿ ಇಲ್ಲಿ ಹೇಳ್ತೀನಿ ನೋಡಿ. ಕಾಸ್ಟ್ ಐರನ್ ಈಸ್ ಎ ಫೆರಸ್ ಅಲಾಯ್. ಇಟ್ ಈಸ್ ಎನ್ ಫೆರಸ್ ಅಲಾಯ್. ಇಟ್ ಕಂಟೇನ್ಸ್ ಐರನ್ ಆ್ಯಂಡ್ carbon. It has carbon content of 2 to 4.5%. Okay, and with small amount of silicon, magnesium, sulfur and phosphorus. Okay, ಇಷ್ಟು ಬರೆದ್ರೆ ಸಾಕು. This is cast iron. Cast iron ಎಂದರೇನು? Cast iron is a ferrous metal, like it contains iron and carbon. ಇದರಲ್ಲಿ ಕಾರ್ಬನ್ ಕಂಟೆಂಟ್ ಎಷ್ಟಿರುತ್ತೆ? 2 to 4.5% ಇರುತ್ತೆ. ಜೊತೆಗೆ ಸ್ಮಾಲ್ ಅಮೌಂಟ್ ಆಫ್ ಸಿಲಿಕಾನ್, ಸಲ್ಫರ್, ಮೆಗ್ನೀಷಿಯಮ್ ಆ್ಯಂಡ್ ಫಾಸ್ಫರಸ್. ಇಷ್ಟು ಬರೆದ್ರೆ ಸಾಕು ಡೆಫಿನೇಷನ್ ಆಫ್ ಕ್ಯಾಸ್ಟ್ ಐರನ್. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್. ಇಲ್ಲಿ 7 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್ ಇದೆ. ವೈಟ್ ಕ್ಯಾಸ್ಟ್ ಐರನ್, ಗ್ರೇ ಕ್ಯಾಸ್ಟ್ ಐರನ್, ನಾಡ್ಯುಲರ್ ಕ್ಯಾಸ್ಟ್ ಐರನ್, ಮ್ಯಾಲೆಬಲ್, ಚಿಲ್ಡ್ ಕ್ಯಾಸ್ಟ್ ಐರನ್, ಮೋಲ್ಟನ್ ಕ್ಯಾಸ್ಟ್ ಐರನ್, ಅಲಾಯ್ ಕ್ಯಾಸ್ಟ್ ಐರನ್. ಇದರಲ್ಲಿ ಫಸ್ಟ್ 4 ಈಸ್ ವೆರಿ ವೆರಿ ಇಂಪಾರ್ಟೆಂಟ್, which we are using in a common life. ಸೊ ನೆಕ್ಸ್ಟ್ ಈಸ್ ಪ್ರಾಪರ್ಟೀಸ್ ಅಂದರೆ ಗುಣಗಳು. ಕಾಸ್ಟ್ ಐರನಲ್ಲಿ ಗುಣಗಳಿರುತ್ತೆ. ಹೇಗೆ ಪ್ರತಿಯೊಂದು ವಸ್ತುವಲ್ಲಿ ಒಂದು ಗುಣ ಇರುತ್ತೆ, ಅದೇ ರೀತಿ ಕಾಸ್ಟ್ ಐರನಲ್ಲಿ ಅದರದೇ ಆದಂಥ ಗುಣಗಳಿರುತ್ತೆ. ಗುಣಲಕ್ಷಣಗಳು ಹೇಗೆ ಇದ್ದಾವೆ ಅನ್ನೋದನ್ನು ನೋಡಿ. ಕಾಸ್ಟ್ ಐರನ್ ಅನ್ನೋದು ತುಂಬ ಬ್ರಿಟಲ್ ಮೆಟೀರಿಯಲ್. ಸೊ ಬ್ರಿಟಲ್ ಮೆಟೀರಿಯಲ್ ಜೊತೆಗೆ ಕ್ಯಾಸ್ಟ್ ಐರನ್ ಅನ್ನೋದು ಹಾರ್ಡ್ ಮೆಟಲ್ ಆಲ್ಸೋ. ಕ್ಯಾಸ್ಟ್ ಐರನ್ ಈಸ್ ವೆರಿ ಬ್ರಿಟಲ್ ಆ್ಯಂಡ್ ಹಾರ್ಡ್ ಮೆಟಲ್. ನೆಕ್ಸ್ಟ್ ಇಟ್ ಈಸ್ ನಾನ್ ಮ್ಯಾಲಿಯಬಲ್ ಅಂದರೆ ಶೀಟಿನ ರೂಪಕ್ಕೆ, ಅಂದರೆ ವಿ ಕೆನಾಟ್ ಮೇಕ್ ಇನ್ ಎ ಶೀಟ್ ಫಾರ್ಮ್. ನೆಕ್ಸ್ಟ್ ಗುಡ್ ಕ್ಯಾಸ್ಟಿಂಗ್ ಆ್ಯಂಡ್ ಮೆಷಿನೇಬಿಲಿಟಿ. ಈ ಒಂದು ಕ್ಯಾಸ್ಟ್ ಐರನನ್ನು ಕ್ಯಾಸ್ಟಿಂಗ್ನ ನಾವು ಈಸಿಯಾಗಿ ಮಾಡ್ಬೋದು, ಹಾಗೆ ಮೆಷಿನೇಬಿಲಿಟಿನೂ ಮಾಡ್ಬೋದು. ಗುಡ್ ವೇರ್ ರೆಸಿಸ್ಟೆನ್ಸ್. ಕಾಸ್ಟ್ ಐರನ್ ಬೇಗ ಸವಿಯೋ ತಡೆಗಟ್ಟೋ ಅನ್ನೋ ಶಕ್ತಿ ಅದರಲ್ಲಿ ಜಾಸ್ತಿ ಇರುತ್ತೆ. ಹೈ ಕಂಪ್ರೆಸಿವ್ ಸ್ಟ್ರೆಂತ್. ಸೊ ಕಂಪ್ರೆಸಿವ್ ಅಂತಂದಾಗ ಏನಾಗಿರುತ್ತೆ, ಈ ರೀತಿ ಮೆಟಲ್ನ ನಾವು ಅಪೋಸಿಟ್ ಡೈರೆಕ್ಷನ್ ಹಾಕಿ ನಾವು ಅದನ್ನು ಕಂಪ್ರೆಸ್ ಮಾಡಿದಾಗ ಇಟ್ ವಿತ್ಸ್ಟ್ಯಾಂಡ್ಸ್ ದ ಮೋರ್ ಸ್ಟ್ರೆಂತ್. ನೆಕ್ಸ್ಟ್ ಈಸ್ ಲೋ ಟೆನ್ಸೈಲ್ ಸ್ಟ್ರೆಂತ್. ಸೊ ಲೋ ಟೆನ್ಸೈಲ್ ಸ್ಟ್ರೆಂತ್ ಅಂದಾಗ ಅಪೋಸಿಟ್ ಡೈರೆಕ್ಷನಲ್ಲಿ ಪುಲ್ ಮಾಡ್ತೀವಿ. ಸೊ ಪುಲ್ ಮಾಡಿದಾಗ ಅದು ವಿತ್ಸ್ಟ್ಯಾಂಡ್ ಆಗೋ ಕೆಪಾಸಿಟಿ, ಅಂದರೆ ಪುಲ್ ಆಗಲ್ಲ. ದಟ್ ಈಸ್ ಕಾಲ್ಡ್ ಲೋ ಟೆನ್ಸೈಲ್ ಸ್ಟ್ರೆಂತ್. ನೆಕ್ಸ್ಟ್ ಈಸ್ ಮೀಡಿಯಮ್ ಶಿಯರ್ ಸ್ಟ್ರೆಂತ್.
ಸೊ ಮೀಡಿಯಮ್ ಶಿಯರ್ ಸ್ಟ್ರೆಂತ್ ಅಂದಾಗ ಸಡನ್ ಆಗಿ ನಾವು ಲೋಡ್ ಹಾಕಿದಾಗ ಏನಾಗಿರುತ್ತೆ, ಇಟ್ ಬಿಕಮ್ಸ್ ಎ ಕ್ರ್ಯಾಕ್, ಲೈಕ್ ಇಟ್ splits into two pieces, that is called medium shear strength. Good fluidity ಅಂದ್ರೇನು, ಕ್ಯಾಸ್ಟಿಂಗ್ ಆಗೋದ್ರಿಂದ ಏನಾಗುತ್ತೆ, ಮೆಟಲ್ನ ಮೆಲ್ಟ್ ಮಾಡಿದಾಗ ಫ್ಲೋ ಕರೆಕ್ಟ್ ಆಗಿದ್ದಾಗ ಮಾತ್ರ ನಾವು ಯಾವುದೇ ಒಂದು ಕ್ಯಾಸ್ಟ್ ಮಾಡಬೇಕು, ಸೊ ದಟ್ ಮೆಟೀರಿಯಲ್ ಈಸ್ ಗುಡ್ ಫ್ಲೂಯಿಡಿಟಿ. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ದ ಕ್ಯಾಸ್ಟ್ ಐರನ್. ಎಕ್ಸಾಂಪಲ್ಸ್, ನಿಮ್ಮ ಮನೆಯಲ್ಲಿ ಡೈಲಿ ಲೈಫ್ಗೆ ನೀವು ನೋಡ್ತೀರಾ, ಕೆಲವೊಂದು ಪೈಪ್ ಫಿಟ್ಟಿಂಗ್ಸ್ನ ನೋಡ್ತೀರಾ, ಮನೆ ಮುಂದೆ ಮ್ಯಾನ್ ಹೋಲ್ಸ್ ನೋಡ್ತೀರಾ, ಡ್ರೈನೇಜ್ ಪೈಪ್ಸ್ನ ನೋಡ್ತೀರಾ, ಕುಕ್ವೇರ್ ಅಡುಗೆ ಮನೆಯಲ್ಲಿ ತವಾಸ್ ನೋಡ್ತೀರಾ, ಗ್ರೈಂಡರ್ ಬೇಸಿನ್ ನೋಡ್ತೀರಾ, ಮನೆ ಮುಂದೆ ಇರುವಂಥ ಲ್ಯಾಂಪ್ ಪೋಸ್ಟ್ ನೋಡ್ತೀರಾ, ಪಾರ್ಕ್ ಬೆಂಚಸ್, ನೆಕ್ಸ್ಟ್ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್, ಲಾಕ್, ಕೀ, ಡೋರ್ಸ್, ಹಿಂಜಸ್, ಕಾರ್ ವೀಲ್ಸ್ದು, ಲೈಕ್ ಈ ಥರ ಕಾರ್ ವೀಲ್ಗೆ ಮೆಟಲ್ ಕೊಟ್ಟಿರ್ತಾನಲ್ಲ, ದಟ್ ಈಸ್ ಆಲ್ಸೋ ದಟ್. ನೆಕ್ಸ್ಟ್ ಆಟೋಮೊಬೈಲ್ ಸಿಲಿಂಡರ್ಸ್ ಇರುತ್ತೆ. ಮೆಷಿನರೀಸ್, ಬೆಡ್, ಯಾವುದೇ ಒಂದು ಮೆಷಿನರೀಸ್ನ ತೊಗೊಂಡ್ರೆ ಆ ಬೆಡ್ಡನ್ನು ನಾವು ಕ್ಯಾಸ್ಟ್ ಐರನ್ನಿಂದ ಈಗ ಮಾಡ್ತೀವಿ. ಓಕೆ, ಸೊ ಬಿಕಾಸ್ ಆಫ್ ಬೇಸ್ಡ್ ಆನ್ ದೀಸ್ ಪ್ರಾಪರ್ಟೀಸ್ ವಿ ಆರ್ ಗೋಯಿಂಗ್ ಟು ಮ್ಯಾನುಫ್ಯಾಕ್ಚರ್ ದಟ್ ಮೆಟೀರಿಯಲ್. ಸೊ ದಿಸ್ ಈಸ್ ದ ಕ್ಯಾಸ್ಟ್ ಐರನ್ ಪ್ರಾಪರ್ಟೀಸ್ ಮತ್ತು ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ನು ಪ್ರಾಪರ್ಟೀಸ್ ಇಷ್ಟು ಓದಬೇಕಂತ ಏನಿಲ್ಲ. ಸಿ ವಿಚ್ ಎವರ್ ದ 5 points ಈಸ್ ಈಸಿ ಫಾರ್ ಯು, ಅದನ್ನು ನೀವು ನೆನ್ಪಿಟ್ಕೊಳ್ಳಿ, ಬಟ್ ಕಂಪ್ಲೀಟ್ 5 pointsನ ನೀವು ಕರೆಕ್ಟಾಗಿ ರಿಪ್ಲಿಕೇಟ್ ಮಾಡಿ. ಸೊ ಇಷ್ಟೂ ಅಷ್ಟೇ ತುಂಬ ಸಿಂಪಲ್ ಆಗಿದೆ, ಸೊ ದಟ್ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕಮಿಂಗ್ ಆನ್ ಟು ದ ನೆಕ್ಸ್ಟ್, ನೇಮ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್ ಆ್ಯಂಡ್ ಕಾಂಪೋಸಿಷನ್ ಆ್ಯಂಡ್ ಪ್ರಾಪರ್ಟೀಸ್. ಸೊ ಇಲ್ಲಿ ನಾನು ಬರೀ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್ನ ತೊಗೊಂಡಿದ್ದೀನಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಸೊ ಫಸ್ಟ್ ಒನ್ ಈಸ್ ವೈಟ್ ಕ್ಯಾಸ್ಟ್ ಐರನ್, second one is grey cast iron, nodular cast iron, malleable cast iron. So white cast iron is white in color, grey cast iron is grey in color. We will compare these two. Carbon content is 2 to 2.3% and less amount of phosphorus, magnesium and sulfur. Cast iron alli ideyalla ade tara definition. Illi 3 to 3.5% of carbon, remaining is same, both are same. ಸೊ ಇದೆರಡಕ್ಕೂ ನಾನು ಒಂದೇ ಪ್ರಾಪರ್ಟೀಸ್ನ ಬರೆದಿದ್ದೀನಿ. ಇಟ್ ಈಸ್ ವೆರಿ ಹಾರ್ಡ್ ಆ್ಯಂಡ್ ಬ್ರಿಟಲ್, ಗುಡ್ ವೇರ್ ರೆಸಿಸ್ಟೆನ್ಸ್, ನೋ ಡಕ್ಟಿಲಿಟಿ ಆ್ಯಂಡ್ ಮ್ಯಾಲಿಯಬಿಲಿಟಿ, ಗುಡ್ ಮೆಷಿನಬಿಲಿಟಿ, moderate strength, high compressive strength, cannot be machined easily, high castability, excellent vibration damping. ಕ್ಯಾಸ್ಟ್ ಐರನ್ನಿಗೆ ಬರ್ಸಿರೋವಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ ಆ ಪಾಯಿಂಟ್ಸ್ ಇಲ್ಲಿದೆ. So that this points is also valid. If you can write it for cast iron also. Next, nodular cast iron. Nodular cast iron ಅಲ್ಲಿ ಏನಪ್ಪ ಅಂದರೆ, ಇಟ್ ಈಸ್ ಇನ್ ಎ ಗ್ರಾಫೈಟ್ ಫ್ಲೇಕ್ಸ್. ಫ್ಲೇಕ್ಸ್ ಅಂದರೆ ಈ ಥರ ಸಣ್ಣ ಸಣ್ಣ ಕಡ್ಡಿಗಳ ರೂಪದಲ್ಲಿ ಫ್ಲೇಕ್ಸ್. ಓಕೆ, ನಾಡುಲರ್ ಕ್ಯಾಸ್ಟ್ ಐರನ್ ಬಂದು ಫ್ಲೇಕ್ಸ್ ಆಕಾರದಲ್ಲಿರುತ್ತೆ. ಈ ಫ್ಲೇಕ್ಸ್ ಆಕಾರದಲ್ಲಿರೋದನ್ನು ನಾವು ಮತ್ತೆ ಸರ್ಕ್ಯುಲರ್ ಶೇಪ್ಗೆ ಬದಲಾವಣೆ ಮಾಡ್ತೀವಿ. So this contains the carbon content of 3.2 to 4.5%. ಜೊತೆಗೆ ಲೆಸ್ ಅಮೌಂಟ್ ಆಫ್ ಫಾಸ್ಫರಸ್, ಮ್ಯಾಗ್ನೀಷಿಯಂ, ಸಲ್ಫರು ಇರುತ್ತೆ. ದಿಸ್ ಇಸ್ ದ ಡೆಫಿನೇಷನ್ ಆಫ್ ನಾಡುಲರ್ ಕ್ಯಾಸ್ಟ್ ಐರನ್. ನೆಕ್ಸ್ಟ್ ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ ಅಂತಂದಾಗ ಏನಾಗಿರುತ್ತೆ, ಇಟ್ ಈಸ್ ವೈಟ್ ಕ್ಯಾಸ್ಟ್ ಐರನ್ ಬೈ ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್ ಕಂಟೈನ್ಸ್ ದ ಕಾರ್ಬನ್ 2 to 3%. ಸೊ ಇಲ್ಲಿರೋ ವೈಟ್ ಕ್ಯಾಸ್ಟ್ ಐರನ್ನ ಮತ್ತೆ ಹೀಟ್ ಟ್ರೀಟ್ ಮಾಡ್ತೀವಿ. ಇಲ್ಲಿ ವೈಟ್ ಕ್ಯಾಸ್ಟ್ ಐರನ್ ಮೆಟೀರಿಯಲ್ನ ತೊಗೊಂಡು ಹೀಟ್ ಟ್ರೀಟ್ ಮಾಡಿದಾಗ ಇಟ್ ಕನ್ವರ್ಟ್ಸ್ ಇಂಟು ಎ ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್. ವೈ? ಬಿಕಾಸ್ ಇಟ್ ಕ್ಯಾನ್ ಬಿ ಚೇಂಜ್ಡ್ ಇಂಟು ಮ್ಯಾಲಿಯಬಲ್ ಅಂತಂದರೆ ಶೀಟಿನ ಆಕಾರಕ್ಕೆ ಕ್ಯಾಸ್ಟ್ ಐರನ್ನ ತರಲಿಕ್ಕೆ ಪ್ರಯತ್ನ, ಅದನ್ನು ನಾವು ಏನಂತ ಕರಿತೀವಿ, ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ ಅಂತ ಕರಿತೀವಿ. ಏನೆಲ್ಲ ಗುಣಗಳಿರುತ್ತೆ ಇದೆರಡು ಬದಲಾವಣೆ ಮಾಡಿದ್ಮೇಲೆ ಅಂದರೆ, ಇಟ್ ಈಸ್ ಡಕ್ಟೈಲ್ ಮೆಟೀರಿಯಲ್, ಅಂದರೆ ಇದು ಚೇಂಜಸ್ ಆಗ್ತಾ ಇದೆ. ಕಾರ್ಬನ್ ಕಂಟೆಂಟ್ ಜಾಸ್ತಿ ಮಾಡಿದಾಗ ಹಾಗೂ ಕಾರ್ಬನ್ ಕಂಟೆಂಟ್ನ ಹೀಟ್ ಮಾಡಿದಾಗ ಏನು ಬದಲಾವಣೆ ಆಗಿದೆ ಅಂದಾಗ ಮೆಟೀರಿಯಲ್ ಬ್ರಿಟಲಿಂದ ಡಕ್ಟೈಲಿಗೆ ಬರುತ್ತೆ. ಗುಡ್ ವೇರ್ ಆ್ಯಂಡ್ ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್ ಇರುತ್ತೆ, ಎಕ್ಸಲೆಂಟ್ ಮೆಷಿನಬಿಲಿಟಿ ಇರುತ್ತೆ, ಹೈ ಸ್ಟ್ರೆಂತ್, ಗುಡ್ ಶಾಕ್ ರೆಸಿಸ್ಟೆನ್ಸ್ ಮತ್ತು ಹೈ ಹಾರ್ಡ್ನೆಸ್ ಇರುತ್ತೆ. ಸೊ ನಾಡುಲರ್ ಕ್ಯಾಸ್ಟ್ ಐರನ್ ಮತ್ತು ಮ್ಯಾಲಿಯಬಲ್ ಕ್ಯಾಸ್ಟ್ ಐರನಲ್ಲಿ ಚೇಂಜಸ್ ಆಗಿದೆ. ಸೊ ಹೇಗೆ ಚೇಂಜಸ್ ಆಗಿದೆ, ಇಲ್ಲಿರೋ ಕಾರ್ಬನ್ ಕಂಟೆಂಟನ್ನು ಜಾಸ್ತಿ ಮಾಡಿದ್ವಿ, ದಟ್ ಈಸ್ ಕಾಲ್ಡ್ ನಾಡುಲರ್ ಕ್ಯಾಸ್ಟ್ ಐರನ್. ನೆಕ್ಸ್ಟ್ ವೈಟ್ ಕ್ಯಾಸ್ಟ್ ಐರನ್ ಪರ್ಸೆಂಟೇಜ್ ಏನಿದೆ ಅದನ್ನು ಜಾಸ್ತಿ ಮಾಡಿ ಮತ್ತು ಹೀಟ್ ಟ್ರೀಟ್ಮೆಂಟ್ ಮಾಡಿದ್ವಿ, ಸೊ ದಟ್ ಪ್ರಾಪರ್ಟೀಸ್ ಕ್ಯಾನ್ ಬಿ ಚೇಂಜ್ಡ್.
So these are the properties of malleable cast iron. Next, what is the examples of this grey cast iron? I mean white cast iron ಏನಪ್ಪ ಅಂದರೆ ವೇರ್ ಪ್ಲೇಟ್ಸ್, ಪಂಪ್ಸ್, ಲೈನರ್ಸ್, ಗ್ರೈಂಡಿಂಗ್ ಬಾಲ್ಸ್, ನಾಸಲ್, ಪಂಪ್, ಇಂಪೆಲ್ಲರ್ಸ್. ನೆಕ್ಸ್ಟ್ ವೈಟ್ ಕ್ಯಾಸ್ಟ್ ಐರನಲ್ಲಿ, ಗ್ರೇ ಕ್ಯಾಸ್ಟ್ ಐರನಲ್ಲಿ ಆಟೋಮೊಬೈಲ್ ಸಿಲಿಂಡರ್ಸ್, ಪೈಪ್ಸ್, ಫಿಟ್ಟಿಂಗ್ಸ್, ಹಿಂಜ್. ನಾವು ಕಾಮನ್ ಆಗಿ ಗ್ರೇ ಕ್ಯಾಸ್ಟ್ ಐರನ್ನ ಎಲ್ಲ ಕಡೆನೂ ಯೂಸ್ ಮಾಡ್ತೀವಿ. ಲೈಕ್ ಆಟೋಮೊಬೈಲ್ ಪಾರ್ಟ್ಸ್, ಇಂಡಿವಿಜುವಲ್ ಪಾರ್ಟ್ಸ್ಗೆ ನಾಡ್ಯುಲರ್ ಕ್ಯಾಸ್ಟ್ ಐರನ್ನ ಯೂಸ್ ಮಾಡ್ತೀವಿ, ಲೈಕ್ ಸ್ಪಿಂಡಲ್, ಆಕ್ಸೆಲ್, ಗೇರ್ಸ್, ಹೈಡ್ರಾಲಿಕ್ ಸಿಲಿಂಡರ್ಸ್. ನೆಕ್ಸ್ಟ್ ಅದೇ ಥರ ಆಟೋಮೊಬೈಲ್ ಪಾರ್ಟ್ಸ್ಗೆ ಕೆಲವೊಂದು ಪ್ರಿಸಿಷನ್ ಪಾರ್ಟ್ಸ್ ಇರ್ತವೆ. ಆ ಪಾರ್ಟ್ಸ್ನ ನಾವೆಲ್ಲನೂ ಮ್ಯಾಲ್ಯಬಲ್ ಕ್ಯಾಸ್ಟ್ ಐರನಲ್ಲಿ ಮಾಡಿರ್ತೀವಿ. ಸ್ಮಾಲ್ ರೈಲ್ವೆ ಪಾರ್ಟ್ಸ್, ಬ್ರೇಕ್ ಸಪೋರ್ಟ್ಸ್, ಅಗ್ರಿಕಲ್ಚರಲ್ ಪೈಪ್ಸ್, ಫಿಟ್ಟಿಂಗ್ಸ್, ಡೋರ್ಸ್, ಹಿಂಜಸ್, automobile parts, electrical applications, clamp fixtures, etc. So these are the applications of malleable cast iron. So ಇಷ್ಟು ಅಪ್ಲಿಕೇಶನ್ ನೆನ್ಪಿಟ್ಕೋಬೇಕು ಅಂತೇನಿಲ್ಲ. ಯು ಕ್ಯಾನ್ ಟ್ರೈ ವಿತ್ 3 to 4 ಈಸ್ ಎನಫ್. 3-4 ನೆನ್ಪಿಟ್ಕೊಳ್ಳಿ ಸಾಕು, ಈಸಿಯಾಗಿ ಯು ಕ್ಯಾನ್ ರೈಟ್. ಓಕೆ, ಇಲ್ಲ ಜನರಲ್ ಆಗಿ ನಿಮ್ಗೆ ಏನು ನೆನಪು ಬರುತ್ತೆ ಅದನ್ನು ನೀವು ಅನಾಲಿಸಿಸ್ನ ಮಾಡಿ ಯು ಕ್ಯಾನ್ put into an different types. So these are very simple and easy to remember. Idralli ashte you can remember only 4 to 5 points, no need all the points. Next prashne, so what is alloying? So alloying endare enu? See, alloy is a special element. What is alloy? Alloy is a special element. ಇದನ್ನ ಆ್ಯಡ್ ಮಾಡ್ತೀವಿ ಏನೊಳಗಡೆ, ಬೇಸ್ ಮೆಟಲ್ ಒಳಗಡೆಗೆ. ಏನಕ್ಕೆ? ಟು ಇಂಪ್ರೂವ್ ದ ಸ್ಪೆಷಲ್ ಪ್ರಾಪರ್ಟೀಸ್. ಸೊ ಸ್ಪೆಷಲ್ ಪ್ರಾಪರ್ಟೀಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ಆ್ಯಡ್ ದಿಸ್ ಅಲಾಯ್ ಎಲಿಮೆಂಟ್. ಸೊ ಏನೇನು ಅಲಾಯ್ ಎಲಿಮೆಂಟ್ ಇರುತ್ತೆ ಅಂತಂದಾಗ, ಇಟ್ ಹ್ಯಾಸ್ ನಿಕಲ್, ಕ್ರೋಮಿಯಂ, ವೆನಿಡಿಯಂ, ಟಂಗ್ಸ್ಟನ್, ಮ್ಯಾಗ್ನೀಷಿಯಂ, ಹಾಗೆ ಸಿಲಿಕಾನ್, ಕೋಬಾಲ್ಟ್, ಮೊಲಿಬ್ಡಿನಮ್. ಟೋಟಲ್ 8 ಡಿಫ್ರೆಂಟ್ ಸ್ಪೆಷಲ್ ಎಲಿಮೆಂಟ್ಸ್ ಆರ್ ದೇರ್. ಓಕೆ, ಸೊ ಫಸ್ಟ್ ಒನ್ ಈಸ್ ನಿಕ್ಕಲ್. Nickel is the combination of 2 to 3.5%. Carbon content is 0.01 to 0.5%. ಸೊ ಏನಪ್ಪ ಇದರಲ್ಲಿ ಇರುವಂಥ ಪ್ರಾಪರ್ಟೀಸ್ ಅಂತಂದಾಗ, ಬಿಕಾಸ್ ಆಫ್ ಆಲ್ ದಿ ಅಲಾಯ್ ಎಲಿಮೆಂಟ್ಸ್, ಐ ವಿಲ್ ಟೆಲ್ ಯು ಜನರಲಿ, ಎಲ್ಲ ಅಲಾಯ್ ಎಲಿಮೆಂಟ್ಸ್ನ ಆ್ಯಡ್ ಮಾಡೋದ್ರಿಂದ ಹಾರ್ಡ್ನೆಸ್ಸು ಇಂಪ್ರೂವ್ ಆಗುತ್ತೆ, ಟಫ್ನೆಸ್ ಇಂಪ್ರೂವ್ ಆಗುತ್ತೆ, ಗುಡ್ ಟೆನ್ಸೈಲ್ ಸ್ಟ್ರೆಂತು ಇಂಪ್ರೂವ್ ಆಗುತ್ತೆ. ಎಲ್ಲದರಲ್ಲೂ ಈ 3 ಪಾಯಿಂಟ್ಸ್ನ ನೀವು ಆ್ಯಡ್ ಮಾಡ್ಕೊಂಬಿಡಿ, ಎನಿ ಪಾಯಿಂಟ್ ಇದ್ರು. ಇದರಲ್ಲಿ ಯಾವುದು ಸ್ಪೆಷಲ್ ಇದೆ ಅನ್ನೋದನ್ನು ನಾನು ಮಾತ್ರ ಹೇಳ್ತೀನಿ. ಸಿ ಆಲ್ ದ, ಒನ್ಸ್ ಅಗೇನ್ ಐ ರಿಪೀಟ್, ಎಲ್ಲ ಅಲಾಯ್ ಎಲಿಮೆಂಟ್ ಲೈಕ್ ಕ್ರೋಮಿಯಂ ಕೊಟ್ಟರು ಬರಿಬೋದು, ಈ ಕ್ರೋಮಿಯಂ ಕೊಟ್ಟರು, ನಿಕ್ಕಲ್ ಕೊಟ್ಟರು, ವೆನಿಡಿಯಂ ಕೊಟ್ಟರು, ಟಂಗ್ಸ್ಟನ್ ಕೊಟ್ಟರು, ಎಲ್ಲದಕ್ಕೂ ಕೂಡ ಈ 3 ಪಾಯಿಂಟ್ಸ್ ಆರ್ ಕಾಮನ್. ಸೊ 3 ಪಾಯಿಂಟ್ಸ್ನ ನೀವು ಕಾಮನ್ ಆಗಿ ಬರಿಬೋದು. ವಾಟ್ ಆರ್ ದ 3 ಪಾಯಿಂಟ್ಸ್? ಇಂಪ್ರೂವ್ ದ ಹಾರ್ಡ್ನೆಸ್, ಟಫ್ನೆಸ್ ಆ್ಯಂಡ್ ಟೆನ್ಸೈಲ್ ಸ್ಟ್ರೆಂತ್. ವಾಟ್ ಈಸ್ ದ ಮೇನ್ ಕಂಟೆಂಟ್ ಆಫ್ ಅದರ್ ಅಲಾಯ್ ಎಲಿಮೆಂಟ್? ಸಿ, ನಿಕ್ಕಲ್ನ ಆ್ಯಡ್ ಮಾಡೋದ್ರಿಂದ ಶಾಕ್ ಮತ್ತು ಫಟಿಗ್ ರೆಸಿಸ್ಟೆನ್ಸ್ನ ಇಂಪ್ರೂವ್ ಆಗುತ್ತೆ. ಅದೇ ರೀತಿ ಕ್ರೋಮಿಯಮಲ್ಲೂ ಅಷ್ಟೇ ಶಾಕ್ ಮತ್ತು ಫಟಿಗ್ ರೆಸಿಸ್ಟೆನ್ಸ್ನ ಇಂಪ್ರೂವ್ ಮಾಡುತ್ತೆ. ಅಂದರೆ ನೀವು ಬೇಸ್ ಮೆಟಲ್ಗೆ ಸಮ್ ಪರ್ಸೆಂಟೇಜ್ ಆಫ್ ನಿಕ್ಕಲ್ನ ಆ್ಯಡ್ ಮಾಡೋದ್ರಿಂದ ಶಾಕ್ ಮತ್ತು ಫಟಿಗ್ ರೆಸಿಸ್ಟೆನ್ಸ್ ಇಂಪ್ರೂವ್ ಆಗುತ್ತೆ. ಸೊ ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನು? ಬಾಯ್ಲರ್ ಟ್ಯೂಬ್ಸ್, ಸ್ಪಾರ್ಕ್ ಪ್ಲಗ್ ಆ್ಯಂಡ್ ಪ್ರಿಸಿಷನ್. ಎಲ್ಲಿ ನಮಗೆ ವೈಬ್ರೇಷನ್ಸ್ ಜಾಸ್ತಿ ಬರುತ್ತೆ ಆ ಜಾಗದಲ್ಲಿ ಶಾಕ್ ಅಬ್ಸರ್ವಿಂಗ್ ಅಂದರೆ ರೆಸಿಸ್ಟೆನ್ಸ್ ಬೇಕು, ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ಬಾಲ್ಸ್, ರೋಲರ್ಸ್, ಬೇರಿಂಗ್ಸ್, ಮಿಲ್ಸ್, ನೆಕ್ಸ್ಟ್ ಕ್ರ್ಯಾಂಕ್ ಶಾಫ್ಟ್, ಆಕ್ಸೆಲ್ಸ್, ಗೇರ್ಸ್, ಇಲ್ಲಿ ಕೂಡ ಅಷ್ಟೇ ನಾವು ಕ್ರೋಮಿಯಂ ಕಂಟೆಂಟ್ನ ಆ್ಯಡ್ ಮಾಡ್ತೀವಿ. ಥರ್ಡ್ ಒನ್ ಇಸ್ ವೆನಿಡಿಯಮ್. ಸೊ ವೆನಿಡಿಯಮ್ ಪರ್ಸೆಂಟೇಜ್ ಏನಪ್ಪ ಅಂತಂದರೆ ಕ್ರೋಮಿಯಂ ಮತ್ತು ವೆನಿಡಿಯಮ್ ಇರುತ್ತೆ. ಸೊ ಇದರಲ್ಲಿರುವಂಥ ಎಕ್ಸ್ಟ್ರಾ ಏನೂ ಇಲ್ಲ. ಆಲ್ ದಿಸ್ 3 ಪ್ರಾಪರ್ಟೀಸ್ ಆರ್ ಸೇಮ್. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, 3 ಪ್ರಾಪರ್ಟೀಸ್ ಸೇಮ್. ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನು? ಸ್ಪ್ರಿಂಗ್ ಸ್ಟೀಲ್, ಹೈ ಸ್ಪೀಡ್ ಸ್ಟೂಲ್, HSS ಟೂಲ್ಸ್, ನೆಕ್ಸ್ಟ್ ಕ್ರ್ಯಾಂಕ್ ಶಾಫ್ಟ್, ಲೋಕೋಮೋಟಿವ್ ವ್ಯಾಗಾನ್ಸಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಸ್ ಟಂಗ್ಸ್ಟನ್.
Tungsten combination is tungsten, chromium and vanadium. Same ಜನರಲ್ ಪ್ರಾಪರ್ಟೀಸ್ ಜೊತೆಗೆ ಇಟ್ ಹ್ಯಾಸ್ ಗುಡ್ ಅಬ್ರೇಷನ್ ರೆಸಿಸ್ಟೆನ್ಸ್. ಇದರಲ್ಲಿ ಹೊಸ ಪ್ರಾಪರ್ಟಿ ಏನಿದೆ, ಗುಡ್ ಅಬ್ರೇಷನ್ ರೆಸಿಸ್ಟೆನ್ಸ್. ಎಲ್ಲಿ ಯೂಸ್ ಮಾಡ್ತೀವಿ, ಡ್ರಿಲ್ಸ್, ಡೈಸ್, ಕಟರ್ಸ್. ಮ್ಯಾಗ್ನೀಸ್ ಹ್ಯಾಸ್ 10 to 14%. ಇಲ್ಲಿ ಕೂಡ ಅಷ್ಟೇ ಸೇಮ್ ಪ್ರಾಪರ್ಟೀಸ್ ಇರುತ್ತೆ. ಈ ಮ್ಯಾಗ್ನೀಸ್ನ ಆ್ಯಡ್ ಮಾಡೋದ್ರಿಂದ ಹೊಸ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಬರುತ್ತೆ ಅಂದಾಗ ಇಟ್ ಹ್ಯಾಸ್ ಗುಡ್ ವೇರ್ ರೆಸಿಸ್ಟೆನ್ಸ್. ಲೈಕ್ manganese has good wear resistance. Good wear resistance properties manganese ಅಲ್ಲಿ ಇರುತ್ತೆ. ಸೊ ವೇರ್ ದಿಸ್ ಮ್ಯಾಗ್ನೀಸ್ ಕಂಟೆಂಟ್ ಆರ್ ಯೂಸ್ಡ್, ಮ್ಯಾಗ್ನೀಸ್ನ ಎಲ್ಲಿ ಯೂಸ್ ಮಾಡ್ತೀವಿ, ವೇರ್ ಎವರ್ ದ ರೈಲ್ವೆ ಎಕ್ವಿಪ್ಮೆಂಟ್ಸ್ ಲೈಕ್ ಮೈನಿಂಗ್, ಕ್ರಷಿಂಗು, ರೈಲ್ವೆ ಎಕ್ವಿಪ್ಮೆಂಟ್ಸ್ ಎಲ್ಲಿರುತ್ತೋ ಅಲ್ಲಿ ನಾವು ಮ್ಯಾಗ್ನೀಸ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಒನ್. ನೆಕ್ಸ್ಟ್ ಈಸ್ ಸಿಲಿಕಾನ್ದು ಒಂದು ಇಂಡಿವಿಜುವಲ್ ಪ್ರಾಪರ್ಟಿ ಏನಪ್ಪ ಅಂತಂದರೆ ಇಟ್ ಹ್ಯಾಸ್ ಹೈ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಇಟ್ ಈಸ್ ಯೂಸ್ಡ್ ಫಾರ್ ಲ್ಯಾಮಿನೇಟೆಡ್ ಕ್ರೋಸ್ ಆ್ಯಂಡ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಎಲ್ಲಿ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಬೇಕೋ ಅಲ್ಲಿ ನಾವು ಸಿಲಿಕಾನ್ ಕಂಟೆಂಟ್ನ ನಾವು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಈಸ್ ಕೋಬಾಲ್ಟ್. ಸೊ ಕೋಬಾಲ್ಟನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಈ 3 ಪ್ರಾಪರ್ಟೀಸ್ನ ಬಿಟ್ಟು ಇದರಲ್ಲಿರುವಂಥ ಮೇನ್ ಕಂಟೆಂಟ್ ಏನು ಅಂದರೆ ಇಟ್ ಹ್ಯಾಸ್ ಗುಡ್ ಕರೋಷನ್ ರೆಸಿಸ್ಟೆನ್ಸ್. ಎಲ್ಲಿ ಯೂಸ್ ಮಾಡ್ತೀವಿ, ಏರ್ಕ್ರಾಫ್ಟ್ ಇಂಜಿನ್ಸ್, ಗ್ಯಾಸ್ ಟರ್ಬೈನ್ಸಲ್ಲಿ ಕರೋಷನ್ ಆಗಬಾರ್ದು, ಆ ಥರ ಜಾಗದಲ್ಲಿ ನಾವು ಕೋಬಾಲ್ಟನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಮಾಲಿಬಿಡಮ್ ಈಸ್ ಎ ಜನರಲ್. ಇದರಲ್ಲಿ ಹಾರ್ಡ್ನೆಸ್, ಟಫ್ನೆಸ್ ಜೊತೆಗೆ ಟೆನ್ಸೈಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಏರೋಪ್ಲೇನ್ ಮತ್ತು ಆಟೋಮೊಬೈಲ್ ಪಾರ್ಟ್ಸಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತೀವಿ ಕೋಬಾಲ್ಟ್ ಕಂಟೆಂಟ್. ಸೊ ದಿಸ್ ಈಸ್ ಆ್ಯನ್ ಅಲಾಯ್ ಸ್ಟೀಲ್ ಆ್ಯಂಡ್ ಇಟ್ಸ್ ಎಕ್ಸ್ಪ್ಲನೇಷನ್. ಸೊ ವಾಟ್ ಈಸ್ ಅಲಾಯ್ ಸ್ಟೀಲ್ ಅನ್ನೋ ಒಂದು ಕಾನ್ಸೆಪ್ಟನ್ನ ತಿಳ್ಕೊಂಡ್ರಿ. ಅದೇ ರೀತಿ ಈ ಅಲಾಯ್ ಸ್ಟೀಲ್ಸ್ನೆಲ್ಲ ಆ್ಯಡ್ ಮಾಡೋದ್ರಿಂದ ಅಂದರೆ ಒಂದೊಂದು ಅಲಾಯ್ಸ್ಗೆ ಒಂದಷ್ಟು ಪರ್ಸೆಂಟೇಜ್ ಇದೆ, ಆ ಪರ್ಸೆಂಟೇಜ್ನ ಆ್ಯಡ್ ಮಾಡೋದ್ರಿಂದ ಎಲ್ಲ ಪ್ರಾಪರ್ಟೀಸ್ನ ನಾವು ಇಂಪ್ರೂವ್ ಮಾಡೋದಕ್ಕೋಸ್ಕರ ನಾವು ಅಲಾಯ್ ಸ್ಟೀಲನ್ನು, ಅಲಾಯ್ ಮೆಟಲ್ ಎಲಿಮೆಂಟ್ಸನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ, ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ಅಲಾಯಿಂಗ್. ಅಲಾಯಿಂಗ್ನ ಇಂಪಾರ್ಟೆನ್ಸ್ ಏನಕ್ಕೋಸ್ಕರ ಅಲಾಯಿಂಗ್ನ ಮಾಡಬೇಕು? ಟು ಇಂಪ್ರೂವ್ ದ ಹಾರ್ಡ್ನೆಸ್, ಟಫ್ನೆಸ್, ಸ್ಟ್ರೆಂತ್, ಕರೋಷನ್ ರೆಸಿಸ್ಟೆನ್ಸ್, ವೇರ್ ರೆಸಿಸ್ಟೆನ್ಸ್ ಆ್ಯಂಡ್ ಗುಡ್ ಮೆಷನಬಿಲಿಟಿ. ಇದನ್ನೆಲ್ಲ ಇಂಪ್ರೂವ್ ಮಾಡೋದಕ್ಕೋಸ್ಕರ ನಾವು ಅಲಾಯಿಂಗ್ನ ಮಾಡ್ತಾ ಇದ್ದೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, 3 ಮಾರ್ಕ್ಸ್ಗೆ ಬರುತ್ತೆ. ಓಕೆ, ಅಥವಾ 5 ಮಾರ್ಕ್ಸ್ ಕೂಡ ಬರ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಎಕ್ಸ್ಪ್ಲೇನ್ ದ ಸ್ಟೀಲ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಸೊ ಸ್ಟೀಲ್ ಮತ್ತು ಅದರ ಒಂದು ಅಪ್ಲಿಕೇಶನ್ ಹೇಳಿ ಅಂತ ಹೇಳ್ತೇವೆ. ಸೊ ಸ್ಟೀಲ್ ಅನ್ನೋದು ತುಂಬ ಸಿಂಪಲ್, ಜನರಲ್ ಆಗಿ ನೀವು ನೋಡಿರೋಂಥ ಮೆಟೀರಿಯಲ್. ವಾಟ್ ಈಸ್ ಸ್ಟೀಲ್? ಸ್ಟೀಲ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ದ ಫೆರಸ್ ಅಲಾಯ್. ಇದರಲ್ಲಿ ಕಾರ್ಬನ್ನು ಇರುತ್ತೆ, ಐರನ್ನು ಇರುತ್ತೆ, ಸೇಮ್ ಕ್ಯಾಸ್ಟ್ ಐರನ್ ಥರ. ಜೊತೆಗೆ ಇದರಲ್ಲಿ ಕಾರ್ಬನ್ ಕಂಟೆಂಟ್ ಪರ್ಸೆಂಟೇಜ್ ನೋಡಿ ತೀರಾ ಕಡಿಮೆ ಆಗಿಬಿಟ್ಟಿರುತ್ತೆ. ಕ್ಯಾಸ್ಟ್ ಐರನಲ್ಲಿ ಎಷ್ಟಿತ್ತು? 2 ಇಂದ 4.5% ಇತ್ತು. ದಿಸ್ ಈಸ್ ಕಾಲ್ಡ್ ಕ್ಯಾಸ್ಟ್ ಐರನ್. ಓಕೆ, ಕ್ಯಾಸ್ಟ್ ಐರನ್. ಸ್ಟೀಲಲ್ಲಿ ನೋಡಿ ಎಷ್ಟಿದೆ ಕಾರ್ಬನ್ ಪರ್ಸೆಂಟ್? 0.02% ಇಂದ 2%. ಅಂದರೆ ಕಾರ್ಬನ್ನು ಕಡಿಮೆ ಆದಾಗ ನಾವು ಏನಂತ ಕರಿತೀವಿ, ಅದನ್ನು ಸ್ಟೀಲ್ ಅಂತ ಕರಿತೀವಿ. ಇದ್ರ ಜೊತೆಗೆ ಬೇರೆ ಎಲಿಮೆಂಟ್ಸು ಇರುತ್ತೆ. ಜೊತೆಗೆ ಇದರಲ್ಲಿರೋ ಎಲಿಮೆಂಟ್ಸ್ ಏನು? ಮ್ಯಾಗ್ನೀಸ್, ಕ್ರೋಮಿಯಂ, ನಿಕ್ಕಲ್ ಎಕ್ಸೆಟ್ರಾ. ಸೊ ಇದರಲ್ಲಿ ಯೂಸ್ ಮಾಡುವಂಥ ಅಲಾಯಿಂಗ್ ಎಲಿಮೆಂಟ್ಸ್ ಬೇರೆ ಇದೆ. ಓಕೆ, ದಿಸ್ ಈಸ್ ಕಾಲ್ಡ್ ಎ ಸ್ಟೀಲ್. ವಾಟ್ ಈಸ್ ಸ್ಟೀಲ್? ಸ್ಟೀಲ್ ಹ್ಯಾಸ್ steel is a ferrous alloy. It has iron and carbon content where carbon is 0.02 in the 2% with other elements like manganese, chromium and nickel. So what are the properties of steel? Steel has stronger and tougher than the cast iron, good ductility and malleability. ಗುಡ್ ಡಕ್ಟಿಲಿಟಿ ಅಂದರೆ ಶೀಟಿನ ಆಕಾರ, ವೈರಿನ ಆಕಾರಕ್ಕೆ, ಹಾಗೂ ಮ್ಯಾಲೆಬಿಲಿಟಿ ಅಂದರೆ ಶೀಟಿನ ಆಕಾರಕ್ಕೆ ತರಿಬೋದು. ನೆಕ್ಸ್ಟ್ ವೆಲ್ಡೆಬಿಲಿಟಿ ಆ್ಯಂಡ್ ಮೆಷನಬಿಲಿಟಿ. ನಾವು ವೆಲ್ಡಿಂಗ್ ಮಾಡ್ಬೋದು ಸ್ಟೀಲ್ನ, ಜೊತೆಗೆ ಮೆಷಿನಿಂಗು ಮಾಡ್ಬೋದು. ಇಟ್ ಕ್ಯಾನ್ ಬಿ ಹೀಟ್ ಟ್ರೀಟೆಡ್ ಟು ಇಂಪ್ರೂವ್ ದ ಸ್ಟ್ರೆಂತ್ ಆ್ಯಂಡ್ ಹಾರ್ಡ್ನೆಸ್ನ ಇಂಪ್ರೂವ್ ಮಾಡ್ಬೋದು, ಸ್ಟ್ರೆಂತ್ನ ಇಂಪ್ರೂವ್ ಮಾಡ್ಬೋದು ಹೀಟ್ ಟ್ರೀಟ್ ಮಾಡಿಕೊಂಡು.
ಲೆಸ್ ಬ್ರಿಟಲ್ ದೆನ್ ದ ಕ್ಯಾಸ್ಟ್ ಐರನ್. ಸೊ ಕ್ಯಾಸ್ಟ್ ಐರನ್ಗಿಂತ ಇದು ಡಕ್ಟೈಲ್ ಆಗೇ ಇರುತ್ತೆ, ಲೈಕ್ ಬ್ರಿಟಲ್ನೆಸ್ ಕಡಿಮೆ ಇರುತ್ತೆ ಅಂತ ಪ್ರಾಪರ್ಟೀಸ್ ಆಫ್ ದ ಸ್ಟೀಲ್. ಓಕೆನಾ. ಸೊ ಫಸ್ಟ್ ಪಾಯಿಂಟ್ನ ನೀವು ಹೀಗೆ ನೆನ್ಪಿಟ್ಕೊಳ್ಳಿ, ಇದು ಲೆಸ್ ಬ್ರಿಟಲ್ ದ್ಯಾನ್ ಕ್ಯಾಸ್ಟ್ ಐರನ್. ಕ್ಯಾಸ್ಟ್ ಐರನ್ಗಿಂತ ತುಂಬ ಬ್ರಿಟಲ್ ಇದೆ. ಸ್ಟ್ರಾಂಗರ್, ಟಫರ್ with than the cast iron, more stronger, ductility, malleability, weldability and meshnability. Heat treat ಮಾಡಿ we can improve the strength and the hardness. ಸೊ ಅಪ್ಲಿಕೇಶನ್ ಆಫ್ ಸ್ಟೀಲ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಕಾಮನ್ ಆಗಿ ನಿಮಗೆ ಗೊತ್ತಿದೆ, ಕಿಚನ್ ಯುಟೆನ್ಸಿಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಆಫ್ ಬೀಮ್ಸು, ಬಾರ್ಸು, ಈಗ ಮನೆ ಒಳಗಡೆ ಗ್ರಿಲ್ಸ್ ಆಗ್ಬೋದು, ಇಲ್ಲಾಂದರೆ ಕಾಂಪೌಂಡಿಗೆ ಯೂಸ್ ಮಾಡೋ ಅಂಥ ಒಂದು ಗ್ರಿಲ್ಸ್ ಆಗ್ಬೋದು, ಸ್ಟೇನ್ಲೆಸ್ ಸ್ಟೀಲಲ್ಲಿ ಯೂಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಆಟೋಮೋಟಿವ್ ಆ್ಯಂಡ್ ಮೆಷಿನರಿ ಪಾರ್ಟ್ಸ್, ಎಷ್ಟೊಂದು ಮೆಷಿನರೀಸ್ ಪಾರ್ಟ್ಸ್ನ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ದ ಸ್ಟೇನ್ಲೆಸ್ ಸ್ಟೀಲ್, ಲೈಕ್ ಟೂಲ್ಸು, ಪೈಪ್ಸು, ಬ್ರಿಡ್ಜಸ್ಸು, ಫ್ರೇಮ್ಸು, ತುಂಬ ಪಾರ್ಟ್ಸ್ನ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಅ ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್. ಸೊ ಇಲ್ಲಿ ಅಷ್ಟೇ, ಯು ರಿಮೆಂಬರ್ ಎನಿ 4 ಪಾಯಿಂಟ್ಸ್ ಆ್ಯಂಡ್ 4 ಅಪ್ಲಿಕೇಶನ್ ವಿಚ್ ಈಸ್ ವೆರಿ ಸಿಂಪಲ್. ಓಕೆ, ಯು ಕ್ಯಾನ್ ಆ್ಯಡ್ ಮೋರ್ ನಂಬರ್ ಆಫ್ ಅಪ್ಲಿಕೇಶನ್ ವಿಚ್ ಈಸ್ ನೋನ್ ಟು ಯು. So next question is list the types of steel. So types of steel and properties and its application. Steels have been mainly classified into 4 types. One is dead steel ಅಥವಾ mild steel, low carbon steel, medium carbon steel, ಅದೇ ರೀತಿ ಹೈ ಕಾರ್ಬನ್ ಸ್ಟೀಲ್. ಇಲ್ಲಿ 4 ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಆಗಿದೆ. ಸೊ ಆ ಕ್ಲಾಸಿಫಿಕೇಶನಲ್ಲಿ ಡೆಡ್ ಸ್ಟೀಲ್ಗೆ ಕಾರ್ಬನ್ ಪರ್ಸೆಂಟೇಜ್ ಇಸ್ 0.02 to 0.12% ಆ್ಯಂಡ್ ವಿತ್ ಸ್ಮಾಲ್ ಅಮೌಂಟ್ ಆಫ್ ಮೆಗ್ನೀಷಿಯಮ್. ಸೊ ಐರನ್, ಕಾರ್ಬನ್ ಆ್ಯಂಡ್ ಮೆಗ್ನೀಷಿಯಮ್ ಇಲ್ಲಿ ಅಷ್ಟೇ 0.10, ಅಂದರೆ ಕಾರ್ಬನ್ ಕಂಟೆಂಟ್ ಜಾಸ್ತಿ ಮಾಡ್ತಾ ಇದ್ದೀವಿ, ಮೆಗ್ನೀಷಿಯಮ್ ಕಂಟೆಂಟು ಜಾಸ್ತಿ ಮಾಡ್ತಾ ಇದ್ದೀವಿ. ಹಾಗಾಗಿ ಬರೀ ಮ್ಯಾಗ್ನೀಸ್ ಇರುತ್ತೆ, ಫೆರಸ್, ಕಾರ್ಬನ್ ಆ್ಯಂಡ್ ಮ್ಯಾಗ್ನೀಸ್ ಇರುತ್ತೆ. ಸೊ ಅದನ್ನು ನಾವು ಲೋ ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ. ನೆಕ್ಸ್ಟ್ ಕಾರ್ಬನ್ ಕಂಟೆಂಟ್ ಜೊತೆಗೆ ಅಡಿಷನ್ ಆಫ್ ಸಿಲಿಕಾನ್, ಕ್ರೋಮಿಯಂ, ನಿಕ್ಕಲ್, ಮಾಲಿಬಿಡಮ್, ಸೊ ಅಲಾಯ್ಸ್ನೆಲ್ಲ ಜಾಸ್ತಿ ಆ್ಯಡ್ ಮಾಡ್ತಾ ಇದ್ದೀವಿ, ಅದನ್ನು ಮೀಡಿಯಮ್ ಕಾರ್ಬನ್ ಸ್ಟೀಲ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಹೈ ಕಾರ್ಬನ್ ಸ್ಟೀಲ್. ಹೈ ಕಾರ್ಬನ್ ಸ್ಟೀಲಲ್ಲಿ ಹೈ ಪರ್ಸೆಂಟೇಜ್ ಆಫ್ ಕಾರ್ಬನ್ ಜೊತೆಗೆ ವಿ ಆರ್ ಗೋಯಿಂಗ್ ಟು ಆ್ಯಡ್ ವೆನಿಡಿಯಮ್ ಆಲ್ಸೋ, ಮೆಗ್ನೀಷಿಯಮ್, ಕ್ರೋಮಿಯಮ್ ಆ್ಯಂಡ್ ವೆನಿಡಿಯಮ್. ಇಲ್ಲಿ ನಿಕಲ್ ಕಂಟೆಂಟ್ನ ಆ್ಯಡ್ ಮಾಡ್ತಾ ಇಲ್ಲ. ಸೊ ಈ ರೀತಿ ಬೇರೆ ಬೇರೆ ಅಲಾಯ್ಸ್ನ ಮಿಕ್ಸ್ ಮಾಡಿ ಅದರ ಒಂದು ಪ್ರಾಪರ್ಟೀಸ್ನ ನಾವು ಇದರಲ್ಲಿ ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಡೆಡ್ ಮೈಲ್ಡ್ ಸ್ಟೀಲ್ ಅಂದರೆ ಏನು? ಡೆಡ್ ಮೈಲ್ಡ್ ಸ್ಟೀಲ್ ಅನ್ನೋದು ಇಟ್ ಈಸ್ ಎ ವೆರಿ ಸಾಫ್ಟ್ ಆ್ಯಂಡ್ ಡಕ್ಟೈಲ್. ಓಕೆ, ನೆಕ್ಸ್ಟ್ ಇಟ್ ಈಸ್ ಈಸಿಲಿ ವೆಲ್ಡೆಡ್ ಆ್ಯಂಡ್ ಫಾರ್ಮ್ಡ್. ಸೊ ಎಲ್ಲಿ ಯೂಸ್ ಮಾಡ್ತೀವಿ? ಡೆಡ್ ಮೈಲ್ಡ್ ಸ್ಟೀಲ್ ಅನ್ನೋದು ಸಾಫ್ಟ್ ಮತ್ತು ಡಕ್ಟಿಲಿಟಿ ಬರೋ ಅಂಥ ಜಾಗದಲ್ಲಿ ಯೂಸ್ ಮಾಡ್ತೀವಿ. ಮೊದಲನೇದು ನೇಲ್ ರಿವಿಟ್ಸ್, ಅಂದರೆ ನೀವು ಯೂಸ್ ಮಾಡೋ ಮೊಳೆ ಆಗ್ಬೋದು, ಇಲ್ಲವ ಪ್ಲೇಟ್ ಆಗ್ಬೋದು, ಸಾಫ್ಟಾಗೇ ಇರಬೇಕು ಬಟ್ ಡಕ್ಟೈಲ್, ಅಂದರೆ ಶೀಟಿನ ವೈರಿನ ಆಕಾರಕ್ಕೆ ಬರೋ ಅಂಥ ಯಾವುದೇ ಒಂದು ಇರ್ಬೋದು, ಅದನ್ನು ನಾವು ಡೆಡ್ ಮೈಲ್ಡ್ ಸ್ಟೀಲ್ ಅಂತ ಕರಿತೀವಿ. ನೀವು ಮಾಡೋ ಅಂಥ ಒಂದು ಐರನ್ ಚೈನ್ಸ್ ಆಗ್ಬೋದು, ಐರನ್ ಶೀಟ್ಸ್ ಆಗ್ಬೋದು, ಆಟೋಮೊಬೈಲ್ ಪ್ಯಾನಲ್ಸ್ ಆಗ್ಬೋದು, ಬಾಡೀಸ್ ಲೈಕ್ ಇದೆಲ್ಲ ಏನು ನೇಲ್ಸ್, ರಿವಿಟ್ಸ್, ಪೈಪ್ಸ್, ಅಂದರೆ ಲೈಕ್ ಶೀಟಿನ ಆಕಾರಕ್ಕೆ ತರುವಂತಹ ಎಲ್ಲ ಒಂದು ಸ್ಟೀಲನ್ನು ನಾವು ಮೈಲ್ಡ್ ಸ್ಟೀಲ್ ಅಂತ ಕರಿತೀವಿ. ಲೈಕ್ ಮೈಲ್ಡ್ ಅಲ್ಲ, ಡೆಡ್ ಮೈಲ್ಡ್ ಸ್ಟೀಲ್ ಅಂತ ಕರಿತೀವಿ. ನೆಕ್ಸ್ಟ್ ಲೋ ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ. ಸೊ ಲೋ ಕಾರ್ಬನ್ ಸ್ಟೀಲ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ವೇರ್ ಇಟ್ ಹ್ಯಾಸ್ ಅ ಪ್ರಾಪರ್ಟೀಸ್ ಆಫ್ ಸಾಫ್ಟ್ ಆ್ಯಂಡ್ ಡಕ್ಟೈಲ್. ನೆಕ್ಸ್ಟ್ ಈಸಿಲಿ ವೆಲ್ಡೆಡ್ ಆ್ಯಂಡ್ ಫಾರ್ಮ್ಡ್, ಅಂದರೆ ಇಲ್ಲಿನೂ ಅಷ್ಟೇ ಈಸಿಲಿ ವೆಲ್ಡ್ ಮಾಡ್ಬೋದು, ಮೆಷಿನಿಂಗ್ ಮಾಡ್ಬೋದು. ಸ್ಟ್ರೆಂತ್ ಜಾಸ್ತಿ ಇರಬೇಕು. ಇದರಲ್ಲಿ ಸ್ಟ್ರೆಂತ್ ಕಡಿಮೆ ಇದೆ, ಯಾವುದರಲ್ಲಿ ಡೆಡ್ ಮೈಲ್ಡ್ ಸ್ಟೀಲಲ್ಲಿ. ಇದರಲ್ಲಿ ಜಸ್ಟ್ ಸ್ಟ್ರೆಂತನ್ನ ಜಾಸ್ತಿ ಮಾಡಿದ್ದಾರೆ ಬೈ ಆ್ಯಡಿಂಗ್ ದಿ ಪರ್ಸೆಂಟೇಜ್ ಆಫ್ ಮೆಗ್ನೀಷಿಯಮ್ ಮೋರ್. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಯೂಸ್ ಮಾಡ್ತೀವಿ? ಫ್ರೇಮ್ಸ್, ಕನ್ಸ್ಟ್ರಕ್ಷನ್ ಫಾರ್ಮ್ ಮೆಷಿನರೀಸ್, ಲೈಕ್ ಯಾವುದಾದ್ರೂ ಒಂದು ಮೆಷಿನರೀಸ್ಗೆ ಔಟರ್ ಬಾಡೀಸ್ನ ಬಿಲ್ಡ್ ಮಾಡಿರ್ತಾನೆ. ಚೈನ್ ಲಿಂಕ್ಸ್, ಬ್ರಿಡ್ಜಸ್, ಕ್ಯಾಮ್ಸ್, ಗೇರ್ಸ್, ಎಲೆಕ್ಟ್ರೋಡ್ಸು, ಶೀಟ್ಸ್ ಆಫ್ ದ ಮೆಟಲ್, ಕಾರ್ ಬಾಡೀಸ್, ಫಾಸ್ಟ್ನರ್ಸ್, ಔಟರ್ ಬಾಡೀಸ್ನೆಲ್ಲ ಕೂಡ ನಾವು ಲೋ ಕಾರ್ಬನ್ ಅಥವಾ ಮೈಲ್ಡ್ ಸ್ಟೀಲಲ್ಲಿ ಮಾಡಿಟ್ಟಿರ್ತೀವಿ. ನೆಕ್ಸ್ಟ್ ಮೀಡಿಯಮ್ ಕಾರ್ಬನ್ ಸ್ಟೀಲಲ್ಲಿ ಏನಾಗ್ತಾ ಇದೆ? ಐರನ್, ಕಾರ್ಬನ್, ಮೆಗ್ನೀಸ್ ಜೊತೆಗೆ ಇಲ್ಲಿ ಸಿಲಿಕಾನು, ಕ್ರೋಮಿಯಮ್ಮು, ನಿಕ್ಕಲ್ಲು, ಮಾಲಿಬಿಡಮ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇವನ್ನೆಲ್ಲ ಆ್ಯಡ್ ಮಾಡಿದಾಗ ಏನಾಗಿರುತ್ತೆ? ಇಟ್ ಇಂಪ್ರೂವ್ ದ ಟೆನ್ಸೈಲ್ ಸ್ಟ್ರೆಂತ್, ಹಾರ್ಡ್ನೆಸ್, ಡಕ್ಟಿಲಿಟಿ, ಗುಡ್ ವೇರ್ ರೆಸಿಸ್ಟೆನ್ಸ್. ಸೊ ಕ್ಯಾಸ್ಟ್ ಐರನ್ ವೇರ್ ಆಗದೇ ಇರೋವಂಥ ಜಾಗದಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ಮೀಡಿಯಮ್ ಕಾರ್ಬನ್ ಸ್ಟೀಲ್. ಎಲ್ಲಿ ಯೂಸ್ ಮಾಡ್ತೀವಿ? ಯಾವುದೇ ಒಂದು ಮೂವಿಂಗ್ ಪಾರ್ಟ್ಸ್ ಎಲ್ಲಿರುತ್ತೋ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಈಸ್ ಕನೆಕ್ಟಿಂಗ್ ರಾಡ್, ವೀಲ್ಸ್, ಗೇರ್ಸ್, ರೈಲ್ಸ್,
ಚಾಸಿಸ್, ಆಕ್ಸಲ್, ಶಾಫ್ಟ್, ಸ್ಪ್ರಿಂಗ್, ಲ್ಯಾಮಿನೇಟೆಡ್ ಸ್ಪ್ರಿಂಗ್, ಫಾಸ್ಟ್ನರ್. ಸೊ ಇದೆಲ್ಲ ಏನಪ್ಪ ಅಂತ ಕೇಳ್ಬೋದು ನೀವು. ನಾವು ಯಾವುದೇ ಒಂದು ವೆಹಿಕಲಲ್ಲಿ ಶಾಫ್ಟ್ ಇರುತ್ತೆ, ಕೆಳಗಡೆ ದೊಡ್ಡ ಶಾಫ್ಟ್ ಥರ ಇರುತ್ತೆ, ಶಾಫ್ಟ್ ಆಗ್ಬೋದು, ಅಥವಾ ಗೇರ್ಸ್ ಇರುತ್ತೆ, ನೋಡಿದ್ದೀರಾ. ಸೊ ಆ ಗೇರ್ಸ್ ಮತ್ತು ವೀಲ್ಸ್ ಆಫ್ ದ ಟ್ರೈನ್ ರೈಲ್ಸ್, ರೈಲ್ವೇದು ಟ್ರ್ಯಾಕ್ದು ಬೋಗಿದು ಚಕ್ರ ಇರುತ್ತಲ್ಲ, ಆ ಚಕ್ರ ಸವಿಬಾರ್ದು, ಸ್ಟ್ರೆಂತ್ ಜಾಸ್ತಿ ಇರಬೇಕು, ಹಾಗೆ ಹಾರ್ಡ್ನೆಸ್ಸು ಜಾಸ್ತಿ ಇರಬೇಕು ಅನ್ನೋ ಒಂದು ಪ್ರಾಪರ್ಟೀಸ್ ಮೇಲೆಗಡೆ ವಿ ಆರ್ ಯೂಸಿಂಗ್ ಮೀಡಿಯಮ್ ಕಾರ್ಬನ್ ಸ್ಟೀಲ್. ಸೊ ಅಲ್ಲಿ ವೇರ್ ರೆಸಿಸ್ಟೆನ್ಸ್ ಇಂಪ್ರೂವ್ ಮಾಡೋದಕ್ಕೆ ಅಲಾಯ್ಸ್ನ ಯೂಸ್ ಮಾಡಿದ್ದೀವಿ. ಸೊ ದಿಸ್ ಈಸ್ ಮೀಡಿಯಮ್ ಕಾರ್ಬನ್ ಸ್ಟೀಲ್. ಸೊ ನೆಕ್ಸ್ಟ್ ಈಸ್ ಹೈ ಕಾರ್ಬನ್ ಸ್ಟೀಲ್. ನೆಕ್ಸ್ಟ್ ಈಸ್ ಹೈ ಕಾರ್ಬನ್ ಸ್ಟೀಲ್. ಸೊ ಹೈ ಕಾರ್ಬನ್ ಸ್ಟೀಲ್ ಅನ್ನೋದು ಏನಪ್ಪ ಅಂತಂದರೆ, ಇಟ್ ಈಸ್ ವೆರಿ ಹಾರ್ಡ್, ಬ್ರಿಟಲ್, ವೇರ್ ರೆಸಿಸ್ಟೆನ್ಸ್ ಆ್ಯಂಡ್ ಡಕ್ಟೈಲ್, ಹೈ ಸ್ಟ್ರೆಂತ್, ಹೈ ವೇರ್ ರೆಸಿಸ್ಟೆನ್ಸ್. ಇಲ್ಲಿ ಕೂಡ ಅಷ್ಟೇ ನಾವು ಅಲಾಯ್ಸ್ನ ಆ್ಯಡ್ ಮಾಡಿದ್ದೀವಿ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ? ನೈಫ್, ಫೈಲ್, ಡೈಸ್, ಕ್ಲಚ್ ಪ್ಲೇಟ್ಸ್, ರೇಸರ್ ಬ್ಲೇಡ್ಸ್, ಸಿಸರ್ಸ್, ಗೇರ್ಸ್, ಹ್ಯಾಮರ್ಸ್, ಈ ಥರದ್ದೆಲ್ಲ ಯೂಸ್ ಮಾಡ್ತೀವಿ. ಸೊ ಅಂಥ ಜಾಗದಲ್ಲಿ ಯೂಸ್ ಮಾಡಿರೋವಂಥದ್ದನ್ನು ನಾವು ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ. ನೋಡ್ಕೊಳ್ಳಿ ಎಲ್ಲಿ ಯೂಸ್ ಮಾಡ್ತೀವಿ, ಎಲ್ಲಿ ಶಾರ್ಪ್ ಬೇಕು, ಎಲ್ಲಿ ನಮಗೆ ಕಟ್ ಆಗಬೇಕು ಮೆಟಲ್, ಎಲ್ಲ ಟೂಲ್ಸ್ನ ನಾವು ಹೈ ಕಾರ್ಬನ್ ಸ್ಟೀಲಲ್ಲಿ ಮಾಡಿರ್ತೀವಿ. ಯಾವ ಒಂದು ಮೆಟೀರಿಯಲ್ಗೆ ಕಟ್ಟಿಂಗ್ ಪ್ರಾಪರ್ಟೀಸ್ ಜಾಸ್ತಿ ಬೇಕು, ಲೈಕ್ ಸ್ಟ್ರೆಂತ್ ಜಾಸ್ತಿ ಬೇಕು ಅನ್ನೋದಕ್ಕೆ ಹೈ ಕಾರ್ಬನ್ ಸ್ಟೀಲ್ ಯೂಸ್ ಮಾಡ್ತೀವಿ. ಮೀಡಿಯಮ್ ಕಾರ್ಬನ್ ಸ್ಟೀಲ್ ಎಲ್ಲಿ ಯೂಸ್ ಮಾಡ್ತೀವಿ? ಎಲ್ಲಿ ಮ್ಯಾಕ್ಸಿಮಮ್ ಲೋಡನ್ನ ತಗೊಳುತ್ತೆ, ಮೂವಿಂಗ್ ಪಾರ್ಟ್ಸ್, ಅಲ್ಲಿ ನಾವು ಮೀಡಿಯಮ್ ಕಾರ್ಬನ್ ಸ್ಟೀಲ್ನ ಯೂಸ್ ಮಾಡ್ತೀವಿ. ಓಕೆ. ಸೊ ನೆಕ್ಸ್ಟ್ ಪ್ರಶ್ನೆ, ಅನಲೈಸ್ ದಿ ಡೆಸಿಗ್ನೇಷನ್ ಆಫ್ ಸ್ಟೀಲ್ ಆ್ಯಂಡ್ ಕ್ಯಾಸ್ಟ್ ಐರನ್. ಸೊ ತುಂಬ ಸಿಂಪಲ್ ಕ್ವೆಶನ್ ಇದು. ಸೊ ಇದು 2 ಮಾರ್ಕ್ಸ್ ಕ್ವೆಶನ್ಗೆ ಅಥವಾ 3 ಮಾರ್ಕ್ಸ್ ಕ್ವೆಶನ್ಗೆ ಕೇಳ್ತಾರೆ. ಸೊ ಇಲ್ಲಿ ಕೆಲವು ಎಕ್ಸಾಂಪಲ್ಸ್ನ ನಾನು ಕೊಟ್ಟಿದ್ದೀನಿ, ಅದನ್ನು ಇದೇ ರೀತಿಯಾಗಿ ಬರಿಬೇಕು. FG200 ಅಂದರೆ FG ಅನ್ನೋದೇನಪ್ಪ ಅಂದರೆ ಗೆ ಕ್ಯಾಸ್ಟ್ ಐರನ್. ಇಲ್ಲಿ ಒಂದು ಜಾಗದಲ್ಲಿ ಬರ್ಕೊಳ್ಳಿ, FG ಅಂದರೆ ಏನು? ಇಟ್ ಈಸ್ ಕಾಲ್ಡ್ ಗ್ರೇ ಕ್ಯಾಸ್ಟ್ ಐರನ್. ಓಕೆ. ನೆಕ್ಸ್ಟ್ 200 ಅಂದರೆ ಏನು? ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್ 200 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತಲೇ ಬರಿಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ 30C8, 30C ಅಂದರೆ 30 ಈಸ್ ಕಾರ್ಬನ್, ಅದನ್ನು 0.3% ಅಂತ ಬರಿಬೇಕು. 8 ಈಸ್ ಮ್ಯಾಗ್ನೀಸ್. ಅದೇ ಥರ ಇಲ್ಲಿ ನೋಡಿ 55C4, 55ನ ನಾವು 0.55% ಬರೀತಾ ಇದ್ದೀವಿ ಕಾರ್ಬನ್ ಸ್ಟೀಲ್, 0.4% ಅನ್ನೋದು ಮ್ಯಾಗ್ನೀಷಿಯಮ್. ಸೇಮ್ 65 ಪ್ಲೇನ್ ಕಾರ್ಬನ್, 0.04 ಅನ್ನೋದು ಮ್ಯಾಗ್ನೀಷಿಯಮ್. ಇವು ಮೂರು ಒಂದೇ ಥರ ಇದ್ದಾವೆ. ನೆಕ್ಸ್ಟ್ ಈಸ್ FE. ಇಲ್ಲಿ ಕ್ಯಾಪಿಟಲ್ ಇ, ಲೈಕ್ ಕ್ಯಾಪಿಟಲ್ ಇ ಆ್ಯಡ್ ಮಾಡಿದ್ರೆ ಇಲ್ಲಿ ಚೇಂಜಸ್ ಆಗುತ್ತೆ. FE ಅಂದರೆ ಏನು? ವಾಟ್ ಈಸ್ FE? FE ಈಸ್ ನಥಿಂಗ್ ಬಟ್ ಆಸ್ ಸ್ಟೀಲ್ ಅಂತ ಬರಿತೀವಿ. FE ಅಂತ ಎಲ್ಲೇ ಕಾಣಿಸಿದ್ರೆ ಅದನ್ನು ನಾವು ಸ್ಟೀಲ್ ಅಂತ ಹೇಳ್ತೀವಿ. ಇಲ್ಲಿ ಕ್ಯಾಪಿಟಲ್ ಇ ಬಂದಿದೆ ಅಂತಂದಾಗ ನಾವು ಟೆನ್ಸೈಲ್ ಸ್ಟ್ರೆಂತ್ ಬರೆಯಲ್ಲ, ಅಲ್ಲೆಲ್ಲ ನಾವು ಈಲ್ಡ್ ಸ್ಟ್ರೆಂತ್ ಅಂತ ಬರಿತೀವಿ. ನೋಡಿ ಇದಕ್ಕೆ ನೋಡಿ, ಇಲ್ಲಿ ಕ್ಯಾಪಿಟಲ್ ಇ ಇಲ್ಲ, ಅಲ್ಲಿ ಟೆನ್ಸೈಲ್ ಸ್ಟ್ರೆಂತ್ ಅಂತ ಬರ್ತೀವಿ. ಇಲ್ಲಿ ಕ್ಯಾಪಿಟಲ್ ಇ ಇದೆ, ಇಲ್ಲಿ ಈಲ್ಡ್ ಸ್ಟ್ರೆಂತ್ ಅಂತ ಬರಿತಾ ಇದ್ದೀವಿ. ಸೊ ನೆಕ್ಸ್ಟ್ ಈಸ್ ಸ್ಟೀಲ್ ವಿತ್ 200 tensile strength. Sorry, this is not the tensile strength of 200 Newton per mm square. Next, what is BM? BM is nothing but as black hearted malleable cast iron with 300 Newton per mm square tensile. ಇಲ್ಲಿ ನಾವು ಈ ಬರೀಲಿಲ್ಲ ಅಂದಾಗ ಅದನ್ನು ನಾವು ಟೆನ್ಸೈಲ್ ಸ್ಟ್ರೆಂತ್ ಅಂತಾನೆ ಬರಿಬೋದು. ಸೊ ಟೆನ್ಸೈಲ್ ಸ್ಟ್ರೆಂತ್ ಅಂತ ಬರೆದು ಇಲ್ಲಿರೋ ನಂಬರ್ನ ಬರೆದು ನ್ಯೂಟನ್ ಪರ್ mm ಸ್ಕ್ವೇರ್ ಅಂತ ಬರಿಬೇಕು. ಸೊ ದಿಸ್ ಈಸ್ ಟೂ ಸಿಂಪಲ್ ಆ್ಯಂಡ್ ಯು ವಿಲ್ ಬಿ ಹ್ಯಾವಿಂಗ್ ಫಾರ್ 2 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕ್ವಶನ್ಗೆ ಕೇಳ್ತಾರೆ. 2 ಕೇಳಿ 5 ಮಾರ್ಕ್ಸ್ ಕೇಳ್ಬೋದು, ಅಥವಾ 3 ಮಾರ್ಕ್ಸಿಗೆ ಕೇಳ್ಬೋದು, ಬರಿಬೋದು. ತುಂಬ ಸಿಂಪಲ್ ಆಗಿರುತ್ತೆ, ಇದರಲ್ಲಿ ಸ್ಕೋರ್ ಮಾಡ್ಕೋಬೋದು. 1 ಕ್ವೆಶನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಕ್ವೆಶನ್ ಈಸ್ ಲಿಸ್ಟ್ ದ ಟೈಪ್ಸ್ ಆಫ್ ಅಲಾಯ್ ಸ್ಟೀಲ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್. ಸೊ this is the last question of this week. List the types of alloy steel.
ಸೊ ಅಲಾಯ್ ಸ್ಟೀಲ್ಸಲ್ಲಿ ಯಾವ್ದ್ಯಾವ್ದಿದೆ? ಟೂಲ್ ಸ್ಟೀಲ್, ಟಂಗ್ಸ್ಟನ್ ಸ್ಟೀಲ್, ಸ್ಟೇನ್ಲೆಸ್ ಸ್ಟೀಲ್ ಆ್ಯಂಡ್ ಹೈ ಸ್ಟೀಲ್. ಟೈಪ್ಸ್ ಆಫ್ ಸ್ಟೀಲ್ಸಲ್ಲಿ 4 ಇರುತ್ತೆ. ಟೈಪ್ಸ್ ಆಫ್ ಅಲಾಯ್ ಸ್ಟೀಲ್ಸಲ್ಲಿ ಕೂಡ 4 ಇರುತ್ತೆ. ಟೈಪ್ಸ್ ಆಫ್ ಸ್ಟೀಲ್ಸಲ್ಲಿ ಮೈಲ್ಡ್ ಡೆಡ್ ಮೈಲ್ಡ್ ಸ್ಟೀಲ್, ಲೋ ಕಾರ್ಬನ್ ಸ್ಟೀಲ್ ಮತ್ತು ಮೀಡಿಯಂ ಕಾರ್ಬನ್ ಸ್ಟೀಲ್, ಹೈ ಕಾರ್ಬನ್ ಸ್ಟೀಲ್. ದೋಸ್ ಆರ್ ದ 4 ಟೈಪ್ಸ್. ಇಲ್ಲಿ ಅಲಾಯ್ ಸ್ಟೀಲ್ ಕ್ವಶನ್ನ ನೋಡ್ಕೊಳ್ಳಿ. ಸ್ಟೀಲ್ ಟೈಪ್ಸ್ ಅಂದಿದ ತಕ್ಷಣ ನೀವು ಅದನ್ನು ಬರಿಬಾರ್ದು. ಅಲಾಯ್ ಸ್ಟೀಲ್ ಅಂದರೆ ಟೂಲ್ ಸ್ಟೀಲ್, ಟಂಗ್ಸ್ಟನ್ ಸ್ಟೀಲ್, ಸ್ಟೇನ್ಲೆಸ್ ಸ್ಟೀಲ್, ಹೈ ಸ್ಪೀಡ್. ಸೊ ಇಲ್ಲಿ ಟೂಲ್ಸ್ಗೆ ಅಂತಲೇ ಯೂಸ್ ಮಾಡ್ತಾ ಇದ್ದೀವಿ ವಿತ್ ಅ ಗುಡ್ ಪ್ರಾಪರ್ಟೀಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಸೊ ಈ ಒಂದು ಪ್ರಾಪರ್ಟೀಸ್ ಇರಬೇಕು ಅಂತಂದರೆ ದೇರ್ ಆರ್ ಸಮ್ ಕಾಂಬಿನೇಷನ್ಸ್ ಆಫ್ ಯರ್ ಮೆಟಲ್ಸ್ ಲೈಕ್ ಅಲಾಯ್ ಮೆಟಲ್ಸ್ನ ಕಾಂಬಿನೇಷನ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಏನೆಲ್ಲ ಪ್ರಾಪರ್ಟೀಸ್ ಇಂಪ್ರೂವ್ ಆಗುತ್ತೆ? ಹೈ ಹಾರ್ಡ್ನೆಸ್, ನಾನ್ ಮ್ಯಾಗ್ನೆಟಿಕ್, ವೇರ್ ರೆಸಿಸ್ಟೆನ್ಸ್, ಗುಡ್ ಟಫ್ನೆಸ್, ಗುಡ್ ಕರೋಷನ್ ರೆಸಿಸ್ಟೆನ್ಸ್, good strength, ductility, compressive strength, good resistance and good cutting edge of the speed, high resistance and the high temperature. ಸೊ ಇದರಲ್ಲಿ ಫಸ್ಟ್ 5ನ ನೆನ್ಪಿಟ್ಕೊಳ್ಳಿ ಸಾಕು, ಇದೆಲ್ಲ ಬೇಡ. ಯಾಕೆಂದರೆ ತುಂಬ ಸಿಂಪಲ್ ಆಗಿದೆ. ಹೈ ಹಾರ್ಡ್ನೆಸ್, ನಾನ್ ಮ್ಯಾಗ್ನೆಟಿಕ್, ವೇರ್ ರೆಸಿಸ್ಟೆನ್ಸ್, ಕರೋಷನ್ ರೆಸಿಸ್ಟೆನ್ಸ್, ಗುಡ್ ಸ್ಟ್ರೆಂತ್ ಆ್ಯಂಡ್ ಡಕ್ಟಿಲಿಟಿ ಆ್ಯಂಡ್ ಟಫ್ನೆಸ್. ಸೊ ಎಲ್ಲಿ ಯೂಸ್ ಮಾಡ್ತಾರೆ? ಟೂಲ್ ಸ್ಟೀಲ್ ಅನ್ನೋದು ಟೂಲ್ಸ್ನ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಲೈಕ್ ಕಟಿಂಗ್ ಟೂಲ್ಸು, ಮೋಲ್ಡ್ಸು, ಟ್ಯಾಪ್ಸು, ಫೈಲ್ಸು, ಪಂಚಸ್ಸು ಎಲ್ಲ ಟೂಲ್ಸ್ನ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಟಂಗ್ಸ್ಟನ್ ಸ್ಟೀಲ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ದೊಡ್ಡ ದೊಡ್ಡ ಮಿಷಿನ್ಸಲ್ಲಿ ಯೂಸ್ ಮಾಡೋವಂಥ ಕಟರ್ಸ್ನ, ಮೆಷಿನ್ ಟೂಲ್ಸ್ನ ನಾವು ಟಂಗ್ಸ್ಟನ್ ಸ್ಟೀಲ್ ಅಂತ ಯೂಸ್ ಮಾಡ್ತೀವಿ. ಸ್ಟೇನ್ಲೆಸ್ ಸ್ಟೀಲ್ ಎಲ್ಲಿ ಯೂಸ್ ಮಾಡ್ತೀವಿ? ಕಿಚನ್ನು ಮತ್ತು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಅಂದರೆ ಆಪರೇಷನ್ ಥಿಯೇಟ್ರಲ್ಲಿ ಯೂಸ್ ಮಾಡ್ತಿರಲ್ಲ, ಕ್ಲಿಪ್ಪರ್ಸು, ಸೀಸರ್ಸು, ಇದನ್ನೆಲ್ಲ ನಾವು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಫುಡ್ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ಸ್ ಅಂದರೆ ನೀವು ದೊಡ್ಡ ದೊಡ್ಡ ಮಿಷನರೀಸ್ ಲೈಕ್ ಅಡುಗೆ ಮಾಡ್ತಿರಲ್ಲ, ಲೈಕ್ ಮಿಲ್ಕ್ ಇಂಡಸ್ಟ್ರೀಸ್, ಲೈಕ್ ಬಾಯ್ಲರ್ಸ್ ಇರುತ್ತೆ ಆ ಥರ. ನೆಕ್ಸ್ಟ್ ಕೆಮಿಕಲ್ ಟ್ಯಾಂಕ್ಸ್, ಮೆರೈನ್ ಪಂಪ್ ಇಂಪ್ಲರ್ಸ್. ನೆಕ್ಸ್ಟ್ ಹೈ ಸ್ಪೀಡ್ ಸ್ಟೀಲ್ಸ್ ಅನ್ನೋದು ಎಲ್ಲಿ ಯೂಸ್ ಮಾಡ್ತೀವಿ? ಕಟಿಂಗ್ ಟೂಲು, ಡ್ರಿಲ್ಲು, ಟ್ರ್ಯಾಪ್ಸು, ಡ್ರೀಮರ್ಸು, ಗೇರ್ ಕಟರ್ಸು, ಎಲ್ಲ ಕಟಿಂಗ್ ಟೂಲ್ಸ್ಗೂ ನಾವು ಅಲಾಯ್ ಸ್ಟೀಲ್ಸ್ನೇ ಜನರಲ್ ಆಗಿ ಯೂಸ್ ಮಾಡ್ತೀವಿ. ಬಿಕಾಸ್ ಎಲ್ಲ ಟೂಲ್ಸೂ ಹೈ ಸ್ಟ್ರೆಂತ್ ಇರಬೇಕು, ಹೈ ಡಕ್ಟಿಲಿಟಿ ಇರಬೇಕು, ಜೊತೆಗೆ ಲೈಫ್ ಡ್ಯೂರಬಿಲಿಟಿ ಜಾಸ್ತಿ ಬರಬೇಕು ಅನ್ನೋದಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಅಲಾಯ್ ಟೂಲ್ ಸ್ಟೀಲ್ಸ್. ಓಕೆ, ಸೊ ಟೂಲ್ ಸ್ಟೀಲ್ಸ್ ಅರ್ಥ ಆಯಿತು ಅಂದ್ಕೊಳ್ತೀನಿ. ಫಸ್ಟ್ ಒನ್ ಇಸ್ ಟೂಲ್ ಸ್ಟೀಲ್, ಟಂಗ್ಸ್ಟನ್ ಸ್ಟೀಲ್, ಸ್ಟೇನ್ಲೆಸ್ ಸ್ಟೀಲ್ ಆ್ಯಂಡ್ ಹೈ ಸ್ಪೀಡ್ ಸ್ಟೀಲ್. ನಾವು ಮೆಷನರೀಸಲ್ಲಿ ಯೂಸ್ ಮಾಡೋವಂಥದ್ದು, ಲ್ಯಾಬ್ಸಲ್ಲಿ ಯೂಸ್ ಮಾಡೋವಂಥದ್ದು ಎಲ್ಲ ಹೈ ಸ್ಟೇನ್ಲೆಸ್ ಸ್ಟೀಲ್ ಸ್ಪೀಡು. ಸ್ಟೇನ್ಲೆಸ್ ಸ್ಟೀಲ್ ಬಂದುಬಿಟ್ಟು ನಾವು ಕಾಮನ್ನಾಗಿ ಯೂಸ್ ಮಾಡ್ತೀವಿ ಕಿಚನಲ್ಲಿ, ಆಪರೇಷನ್ ಥಿಯೇಟ್ರಲ್ಲಿ, ಸರ್ಜಿಕಲಲ್ಲಿ, ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸಲ್ಲಿ ಎಲ್ಲನೂ ಸ್ಟೇನ್ಲೆಸ್ ಸ್ಟೀಲಲ್ಲೇ ಮಾಡಿರೋಂಥ ಮಿಷಿನ್ ಬಾಡೀಸ್ನ ಯೂಸ್ ಮಾಡ್ತೀವಿ ಈಗ. ನೆಕ್ಸ್ಟ್ ಟಂಗ್ಸ್ಟನ್ ಸ್ಟೀಲಲ್ಲಿ ಡ್ರಿಲ್ ಬಿಟ್ಸ್ ಅಂದರೆ ನಾವು ಲೇತ್ ಟೂಲ್ಸ್, HSS ಟೂಲ್ಸು ಅವನ್ನೆಲ್ಲ ಟಂಗ್ಸ್ಟನ್ ಸ್ಟೀಲಲ್ಲಿ ಯೂಸ್ ಮಾಡ್ತೀವಿ. ಟೂಲ್ ಸ್ಟೀಲ್ಸ್ ಅಂತಂದಾಗ ಏನಾಗುತ್ತೆ? ದಿಸ್ ಇಸ್ ಕಾಮನ್ಲಿ ಯೂಸ್ಡ್, ಲೈಕ್ ನಾವು ಯೂಸ್ ಮಾಡೋಂಥ ಸಿಂಪಲ್ ಮೆಟೀರಿಯಲ್ ಇರೋವಂಥದ್ದನ್ನು ನಾವು ಕಟಿಂಗ್ ಟೂಲ್ಸು, ಡೈಸು, ಮೋಲ್ಡ್ಸು, ಟ್ಯಾಬ್ಸು, ಪೈಪ್ಸು, ಫಿಟ್ಟಿಂಗ್ಸು, ಇದಕ್ಕೆ ನಾವು ಟೂಲ್ ಸ್ಟೀಲ್ಸ್ನ ಯೂಸ್ ಮಾಡ್ತೀವಿ. ಸೊ ದಟ್ ಎಕ್ಸ್ಪ್ಲನೇಷನ್ ಅರ್ಥ ಆಗಿದೆ ಅನ್ಕೋತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಶೇರ್ ದಿಸ್ ಟು ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು.